ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ಜಿ ಸಂವಾದಕ್ಕೆ ಸ್ವಾಗತ. ರಾಜ್ಯದಲ್ಲಿ ಉಪಚುನಾವಣೆಯ ಕಾವು ಹೆಚ್ಚಾಗಿದೆ. ಬಾಗಲಕೋಟೆ ಹಾಗೂ ದಾವಣಗೆರೆ ಕ್ಷೇತ್ರದಲ್ಲಿ ತಮ್ಮ ಅಭ್ಯರ್ಥಿಗಳನ್ನು ಶತಾಯಗತಾಯ ಗೆಲ್ಲಿಸಲೇಬೇಕು ಅಂತ ಹೇಳಿ ಘಟಾನುಘಟಿ ನಾಯಕರು ಅಖಾಡದಲ್ಲಿದ್ದಾರೆ, ಚುನಾವಣಾ ಪ್ರಚಾರದಲ್ಲಿ ತೊಡಗಿಕೊಂಡಿದ್ದಾರೆ. ನೋಡಿ, ಗಮನಿಸಬಹುದು, ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸಬೇಕು ಅಂತ ಪಣ ತೊಟ್ಟಿದ್ದಾರೆ. ನಿರಂತರವಾದಂತಹ ಚುನಾವಣಾ ಪ್ರಚಾರ. ಇನ್ನು ಬಿಜೆಪಿ ವಿಚಾರಕ್ಕೆ ಬರೋದಾದರೆ ಘಟಾನುಘಟಿ ನಾಯಕರು ಇಲ್ಲೂ ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷರು ಆಗಿರುವಂತಹ BY ವಿಜೇಂದ್ರ ಅವರು ಸೇರಿದ ಹಾಗೆ ಹಲವು ನಾಯಕರು ತಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸ್ತೀವಿ ಅನ್ನುವಂತಹ ಪ್ರಯತ್ನದಲ್ಲಿದ್ದಾರೆ. ಇದಕ್ಕೆ ವಿಶೇಷವಾಗಿ ಮಿತ್ರಪಕ್ಷ ಆಗಿರುವಂತಹ JDSನ ಕುಮಾರಸ್ವಾಮಿ ಅವರು ಕೂಡ ಕೈ ಜೋಡಿಸ್ತಾ ಇರುವುದು ವಿಶೇಷ. ಇದು ಒಂದು ಭಾಗ. ಆದರೆ ಯಾಕೆ ಚುನಾವಣೆ ಇಷ್ಟು ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಅಂತ ನಾವು ನೋಡ್ತಾ ಹೋಗೋದಾದರೆ 2.25 ವರ್ಷದ ಆಡಳಿತ ಇದು ಹೇಗಿದೆ ಅಂತ ಹೇಳೋದಕ್ಕೆ ಈ ಚುನಾವಣೆಯ ಫಲಿತಾಂಶ ನಿಜಕ್ಕೂ ಕೂಡ ನಿದರ್ಶನ ಫಲಶ್ರುತಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹಾಗಾಗಿ ಘಟಾನುಘಟಿ ನಾಯಕರು ಈ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗ್ತಿರೋದು, ಈ ಗೆಲುವು ಯಾಕೆ ಇಷ್ಟು ಮುಖ್ಯ, ಇದೆಲ್ಲದರ ಬಗ್ಗೆ ಡೀಟೇಲ್ ಆಗಿ ಚರ್ಚೆ ಮಾಡ್ತಾ ಹೋಗೋಣ. ನಾನು ದಿವ್ಯಶ್ರೀ. ಮತ್ತೊಂದು ಉಪಚುನಾವಣೆ ಅಷ್ಟೇ, ಇದೇನು ಅಷ್ಟು ರಂಗೇರೋದಕ್ಕೆ ಸಾಧ್ಯ ಇಲ್ಲ ಅಂತ ಆರಂಭದಲ್ಲಿ ಊಹೆ ಲೆಕ್ಕಾಚಾರಗಳಿತ್ತು. ಅದು ಹಾಗಾಗಕ್ಕೆ ಸಾಧ್ಯನೇ ಇಲ್ಲ. ಚುನಾವಣೆ ಅಂದರೆ ಅದು ಏನೇ ಆಗಿದ್ರೂ ಕೂಡ ಚುನಾವಣೆಯೇ. ಯಾಕಂದರೆ ಅಲ್ಲೊಬ್ಬ ಜನನಾಯಕ ಹೊರಹೊಮ್ಮತಾನೆ. ಆ ಭಾಗದ ಮತದಾರ ಪ್ರಭುಗಳು ತನ್ನ ಜನಪ್ರತಿನಿಧಿಯನ್ನು ಆಯ್ಕೆ ಮಾಡ್ತಾರೆ. ಹಾಗಾಗಿ ಈ ಉಪಚುನಾವಣೆ ಕೂಡ ರಂಗೇರಿದೆ. ಬಾಗಲಕೋಟೆ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ ಪ್ರಚಾರದ ಅಖಾಡದಲ್ಲಿ ಘಟಾನುಘಟಿ ನಾಯಕರೇ ಇದ್ದಾರೆ. ಉಪಚುನಾವಣೆಯ ಅಖಾಡದಲ್ಲಿ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿದ್ದಾರೆ. ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇರೋದನ್ನು BJP ಟೀಕೆ ಮಾಡಿದೆ. ನೋಡಿದ್ರಾ, ಸಿದ್ದರಾಮಯ್ಯನವರೇ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳೇ ಚುನಾವಣಾ ಪ್ರಚಾರದಲ್ಲಿದ್ದಾರೆ ಅಂದರೆ ಸೋಲುವ ಭೀತಿ ಅನ್ನೋದು BJPಯ ಟೀಕೆ. ರೈಟ್, ಇದು ಒಂದು ಭಾಗ. ಇನ್ನು BJP ಹೇಗೆ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗಿದೆ, 2 ಕಾಂಟೆಕ್ಸ್ಟ್. ಬಾಗಲಕೋಟೆ ವಿಚಾರಕ್ಕೆ ಬರೋದಾದರೆ ವೀರಣ್ಣ ಚರಂತಿಮಠ್, ದಾವಣಗೆರೆ ದಕ್ಷಿಣ ಕ್ಷೇತ್ರ ಅಂದಾಗ ಶ್ರೀನಿವಾಸ್ ದಾಸಕರಿಯಪ್ಪ. ವೀರಣ್ಣ ಚರಂತಿಮಠ್ ಕಳೆದ ಬಾರಿಯೇ ಗೆಲ್ಲಲೇಬೇಕಾಗಿತ್ತು. ಗ್ಯಾರಂಟಿ ಅನ್ನುವ ಆಮಿಷಕ್ಕೆ ಜನಸಾಮಾನ್ಯರು ಬಲಿಯಾಗಿದ್ದರು. ಈ ಬಾರಿ ಜನ ನಮ್ಮನ್ನು ಕೈ ಹಿಡಿತಾರೆ. ಕಾರಣ, ಶಾಸಕರಾಗಿದ್ದ ಸಂದರ್ಭದಲ್ಲಿ ವೀರಣ್ಣ ಚರಂತಿಮಠ್ ಮಾಡಿರುವಂಥ ಕೆಲಸಗಳು. ಇನ್ನು ಶ್ರೀನಿವಾಸ್ ದಾಸಕರಿಯಪ್ಪ ವಿಚಾರಕ್ಕೆ ಬರೋದಾದರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನು ಗೆಲ್ಲಿಸುವ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಈ ಬಾರಿ ವಿಶೇಷವಾಗಿ ಅಲ್ಪಸಂಖ್ಯಾತರ ಮತಗಳು ನಮಗೆ ಲಭ್ಯವಾಗುತ್ತೆ. ಅವರಿಗೆ ಕಾಂಗ್ರೆಸ್ ಮೋಸ ಮಾಡಿದೆ. ಕಾಂಗ್ರೆಸ್ನ ಆ ಮತ ಬ್ಯಾಂಕ್ ಇವತ್ತು ನಮ್ಮ ಜೊತೆ ಕೈ ಜೋಡಿಸಿದೆ. ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗುವ ಸಂದರ್ಭದಲ್ಲಿ ಉಡಿ ತುಂಬಿ ಶ್ರೀನಿವಾಸ್ ದಾಸಕರಿಯಪ್ಪ ಅವರ ಧರ್ಮಪತ್ನಿಗೆ ನಿಮಗೆ ನಮ್ಮ ಬೆಂಬಲ ಅಂತ ಸೂಚಿಸಿದ್ದಾರೆ. ಈ ರೀತಿ ಹಲವಾರು ಬೆಳವಣಿಗೆಗಳು ನಡೀತಾನೆ ಇರುತ್ತೆ. ಬಟ್ ನಿರ್ಣಾಯಕ ಅಂದರೆ ಆ ಚುನಾವಣೆಯ ಹಿಂದಿನ 2 ದಿವಸ ಇದೆಯಲ್ಲ, ಅದನ್ನು ಹೆಂಗೆ ಅಂತ ಹೇಳೋದು ಕಷ್ಟ. ಕಲಸು ಮೇಲೆ ಅರಗ ಅಂತ ಹೇಳ್ತಾರಲ್ಲ, ಹಾಗೆ ಹೇಗಿದ್ದದ್ದು ಹೇಗೆ ಬೇಕಾದರೂ ಆಗಬಹುದು. ಆದರೂ ಕೂಡ ಘಟಾನುಘಟಿ ನಾಯಕರು ತಮ್ಮ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಅಂತೇಳಿ ತಮ್ಮದೇ ಆದಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸೇರಿದ ಹಾಗೆ ಹಲವು ನಾಯಕರು ಮಾತಾಡಿದ್ದಾರೆ. ಬನ್ನಿ ಕೇಳೋಣ. ಯಾರು ನಿಧನರಾಗ್ತಾರೆ ಅವ್ರ ಮನೆಯವರಿಗೆ ಕೊಡಬೇಕು ಅಂತಕ್ಕಂಥದ್ದು ಸಂಪ್ರದಾಯ ಮತ್ತು ಅದು ಯಾವಾಗಲೂ ಕೂಡ ನಡ್ಕೊಂಡು ಬಂದಿರತಕ್ಕಂಥ ರೀತಿ. ಅದಕ್ಕೋಸ್ಕರ ಅವ್ರ ಕುಟುಂಬ ವರ್ಗದವರಿಗೆ ಟಿಕೆಟ್ ಕೊಡಬೇಕು ಅಂತೇಳಿ ಕಾಂಗ್ರೆಸ್ಸಿನ ಹೈಕಮಾಂಡ್ ತೀರ್ಮಾನ ಮಾಡಿತು. ನಾನು ಕರೆದು ಮಾತನಾಡಿದ್ದೆ, ನಿಮ್ಮಲ್ಲಿ ಟಿಕೆಟ್ ಕೊಡ್ತೀವಿ, ಯಾರಿಗಾದ್ರೂ ಹೈಕಮಾಂಡ್ ಯಾರು ತೀರ್ಮಾನ ಮಾಡ್ತದೆ ನೀವೆಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಅಂತ ಹೇಳಿದ್ದೆ. ಹಾಗಾಗಿ ಅವರ 4 ಮಕ್ಕಳ ಟಿಕೆಟ್ ಕೇಳಿದವರಲ್ಲಿ ಉಮೇಶ್ ಮೇಟಿಯವರನ್ನ ಅಭ್ಯರ್ಥಿಯನ್ನಾಗಿ ಕಾಂಗ್ರೆಸ್ಸಿನ ಹೈಕಮಾಂಡ್ ಮಾಡಿದೆ.
HY ಮೇಟಿಯವರು 5 ಬಾರಿ ಶಾಸಕರಾಗಿದ್ರು, ಒಮ್ಮೆ ಲೋಕಸಭಾ ಸದಸ್ಯರಾಗಿದ್ರು, ಮಂತ್ರಿನೂ ಕೂಡ ಆಗಿದ್ರು. ಅತ್ಯಂತ ನಿಷ್ಠಾವಂತ ಕಾಂಗ್ರೆಸ್ ಪಾರ್ಟಿಯ ಮನುಷ್ಯ. ನನಗೆ ಬಹಳ ಆಪ್ತರಾಗಿದ್ದಂಥವ್ರು. ನಾನು ಜನತಾದಳದಲ್ಲಿದ್ದಾಗ ಜನತಾದಳದಲ್ಲಿದ್ದರು. ಕಾಂಗ್ರೆಸ್ ಪಾರ್ಟಿಯನ್ನು ಸೇರ್ಕೊಂಡಾಗ ಕಾಂಗ್ರೆಸ್ ಪಕ್ಷಕ್ಕೆ ಬಂದರು. ಮತ್ತೆ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ನಿಷ್ಠಾವಂತ ಸದಸ್ಯನಾಗಿ, ಕಾರ್ಯಕರ್ತನಾಗಿ ದುಡಿತಾ ಇದ್ರು. ಸರ್ ಅಷ್ಟೇ ಇರಲಿ ಸರ್. ಫೋಟೋ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿನ ಗೆಲ್ಲಿಸಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷದವರು ಕೆಲಸ ಮಾಡ್ತಾ ಇದಾರೆ 2 ಕ್ಷೇತ್ರದಲ್ಲಿ. ನಾನು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ. ನಾನು ಸುಮ್ಮನೆ ನಿಮ್ಗೆ ಹೇಳಕ್ಕೆ ಸುಮ್ಮನೆ ಉಡಾಫಿಯಾಗಿ ನಮ್ಮ ಮಾತನ್ನ ಹೇಳ್ತಿಲ್ಲ. ಕಾಂಗ್ರೆಸ್ ಪಕ್ಷದವರು ಇವತ್ತು ಒಳಗೆ ನಮ್ಗೆ ಸಹಕಾರ ನೀಡ್ತಾ ಇದ್ದಾರೆ. ಹಂಗೆ ಬಿಜೆಪಿ ಅಭ್ಯರ್ಥಿ ಗೆಲ್ಲಿಸ್ಬೇಕು ಅಂತೇಳಿ ಯಾರೇ ಕೆಲಸ ಮಾಡಿದ್ರು ನಾನು ಸ್ವಾಗತ ಮಾಡ್ತೇನೆ. ಜನ್ಮ ಕೊಟ್ಟಂತ ಬಾಗಲಕೋಟೆ ಜಿಲ್ಲೆಗೂ ಕೂಡ ಯಾವುದೇ ರೀತಿ ಒಂದು ವಿಶೇಷ ಅನುದಾನವೂ ಕೂಡ ಮುಖ್ಯಮಂತ್ರಿಗಳು ಕೊಡೋದಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ಇದೆಲ್ಲದರ ಪರಿಣಾಮ ಬಾಗಲಕೋಟೆ ಜನನು ಕೂಡ ಬೇಸತ್ತಿದ್ದಾರೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಅದೇ ಪರಿಸ್ಥಿತಿ ಇದೆ. ನನಗೆ ಸಂಪೂರ್ಣ ವಿಶ್ವಾಸ ಇದೆ, ಮತದಾರರು 2 ಕ್ಷೇತ್ರಗಳಲ್ಲಿ ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ. ಇಲ್ಲೂ ಕೂಡ ನಮ್ಮ ಅಭ್ಯರ್ಥಿಗಳಾಗಿರುವಂತಹ ಹಿರಿಯರಾಗಿರ್ತಕ್ಕಂಥ ವೀರಣ್ಣ ಚರಂತಿಮಠರವರು ದೊಡ್ಡ ಅಂತರದಲ್ಲಿ ಗೆಲ್ತಾರೆ. ಮುಖ್ಯಮಂತ್ರಿಗಳು 5 ದಿನ ಬಂದು ಇಲ್ಲೇ ಬಾಗಲಕೋಟೆನಲ್ಲಿ ವಾಸ್ತವ್ಯ ಹೂಡ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಎಲ್ಲೋ ಒಂದ್ ಕಡೆ ಮುನ್ಸೂಚನೆ ಈಗಾಗಲೇ ಇಂಟೆಲಿಜೆನ್ಸ್ ರಿಪೋರ್ಟ್ ಕೂಡ ಸಿಕ್ಕಿದೆ. ಹಿಂದೆ KR ಪೇಟೆ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಆದಾಗ್ಲೂ ಸಹ ಇದೇ ರೀತಿ ಬಂದು ಕೂತಿದ್ರು ಸಿದ್ದರಾಮಯ್ಯನವರು. ಅಲ್ಲಿ ಮತದಾರರನ್ನ ಧಿಕ್ಕರಿಸಿದ್ರು ಕಾಂಗ್ರೆಸ್ ಪಕ್ಷವನ್ನ. ಶಿರಾ ಕ್ಷೇತ್ರದ ಉಪಚುನಾವಣೆ ಸಂದರ್ಭದಲ್ಲೂ ಕೂಡ ಇದೇ ಮುಖ್ಯ ಸಿದ್ದರಾಮಯ್ಯನವರು ಅವತ್ತು ವಿರೋಧ ಪಕ್ಷದ ನಾಯಕರಿಗೆ ಅಲ್ಲಿ ಶಿರಾದಲ್ಲಿ ಬಂದು ಕೂತಿದ್ರು. ಅಲ್ಲೂ ಕೂಡ ಅಹಿಂದ ಮತಗಳಿದ್ರು ಕೂಡ ಅವ್ರಿಗೆ ಆಶೀರ್ವಾದ ಮಾಡ್ಲಿಲ್ಲ. ಈಗ ಎಲ್ಲೋ ಒಂದ್ ಕಡೆ ಬಾಗಲಕೋಟೆನಲ್ಲಿ ಬೇರೆ ಬೇರೆ ಹರಿಕತೆಗಳು ಹೇಳ್ಕೊಂಡಿಲ್ಲಿ ಹಣ ಬಲ ತೋಳ್ಬಲವನ್ನ ಬಳಸ್ಕೊಂಡು ಅಧಿಕಾರದ ದುರ್ಬಳಕೆಯನ್ನ ಮಾಡಿಕೊಂಡು ಇಲ್ಲಿ ದಬ್ಬಾಳಿಕೆ ಮಾಡ್ಬೇಕು ಅಂತ ಹೇಳಿದ್ದು ಕಾಂಗ್ರೆಸ್ ಪಕ್ಷ ಹುನ್ನಾರ ನಡೆಸ್ತಾ ಇದೆ. ಆದರೆ ಬಾಗಲಕೋಟೆಯ ಪ್ರಜ್ಞಾವಂತ ಮತದಾರರು ಈಗಾಗಲೇ ನಿರ್ಧಾರ ಮಾಡಿದ್ದಾರೆ, ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದನ ಮಾಡ್ತಾರೆ. ನಮ್ಮ ವೀರಣ್ಣ ಚರಂತಿಮಠ ಅವರು ಗೆಲ್ತಾರೆ. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿನ ಅಭ್ಯರ್ಥಿ ಸಮರ್ಥ ಶಾಮನೂರ್ 100ಕ್ಕೆ 100% ಜಯಶೀಲರಾಗುವಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಪ್ರೆಸ್ ಕಾನ್ಫರೆನ್ಸ್ ನೋಡಿ, ದಾವಣಗೆರೆಯ ಈ ಭಾಗದಲ್ಲಿ ಅನೇಕ ಜನ ಮಹನೀಯರು ಬಂದು ಹೋಗಿದ್ದಾರೆ ರಾಜಕೀಯ ವ್ಯವಸ್ಥೆನಲ್ಲಿ. ದಾವಣಗೆರೆ ಅಂದರೆ ಶಾಮನೂರು ಶಿವಶಂಕರಪ್ಪ ಅಂತ ಹೇಳಿದ್ರೆ ದಾವಣಗೆರೆ ಅಂಥೇಳಿ ಒಂದು ರೀತಿಯಲ್ಲಿ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ದಾವಣಗೆರೆಗೆ ಅಭಿವೃದ್ಧಿನಲ್ಲಿ ಒಂದು ಬ್ರ್ಯಾಂಡ್ ನೇಮ್. ಯಾರಾದರೂ ತಂದು ಕೊಟ್ಟಿದ್ರೆ ಅದು ಸನ್ಮಾನ್ಯ ಶಾಮನೂರು ಶಿವಶಂಕರಪ್ಪನವರು ಮತ್ತು ಅವರ ಕುಟುಂಬ ಅಂಥೇಳಿ ನಿರ್ವಿಕಾರ ಭಾವನೆಯಿಂದ ಯೋಚನೆ ಮಾಡುವಂಥವ್ರು ಎಲ್ಲರೂ ಸಹ ಇದನ್ನು ಒಪ್ತಾರೆ ಅಂಥೇಳಿ ನಾನಂತೂ ಭಾವಿಸಿದ್ದೇನೆ. ಅದು ಶಿಕ್ಷಣ ರಂಗದಲ್ಲಿರ್ಬೋದು, ಕೈಗಾರಿಕೆಯಲ್ಲಿರ್ಬೋದು, ಮೂಲಭೂತ ಸೌಲಭ್ಯಗಳನ್ನು ಈ ಭಾಗದಲ್ಲಿ ಕೊಡಿಸ್ತಕ್ಕಂಥದ್ದು ಇರ್ಬೋದು. ಇದರ ಮೂಲಕ ಅವ್ರದ್ದೇ ಆಗಿರುವಂಥ ದೇಣಿಗೆಯನ್ನು ಈ ಭಾಗದ ಜನರಿಗೆ, ಸಮಾಜಕ್ಕೆ ಕೊಟ್ಟಿರುವಂಥ ಶಾಮನೂರ್ ಅವರ ಕುಟುಂಬ. ಶಾಮನೂರ್ ಅವರಿಗೆ 2023ರಲ್ಲಿ ಚುನಾವಣೆ ನಡೀಬೇಕಾದ್ರೆ
ಶ್ಯಾಮನೂರ್ ಅವರು 5 ವರ್ಷಗಳ ಕಾಲ ನಮ್ಮ ಪ್ರತಿನಿಧಿ ಆಗಿರಬೇಕು ಅನ್ನುವಂಥದ್ದು ಈ ಭಾಗದ ಜನರ ಆಶಯ, ತೀರ್ಮಾನ. ಕಾಂಗ್ರೆಸ್ ಕೂಡ 2 ಸೀಟಲ್ಲಿ ನಾವು ಖಂಡಿತವಾಗಿ ಗೆಲ್ತೀವಿ. ಯಾಕಂದರೆ ಇದು ನಮ್ಮ ಸೀಟ್ಗಳಿವೆ ಮತ್ತು ದಾವಣಗೆರೆ ಆಗಲಿ ಬಾಗಲಕೋಟೆ ಆಗಲಿ ಖಂಡಿತವಾಗಿ ನಾವು ಈ ಸೀಟನ್ನು ಗೆಲ್ತೀವಿ. ಅದರಲ್ಲಿ ಯಾವುದೇ ಅನುಮಾನನೂ ಕೂಡ ಇಲ್ಲ. ಭಾಳ ಸ್ಪಷ್ಟವಾಗಿ ಜನರ ಅಭಿಮತ ಇದೆ ಅಂತಕ್ಕಂಥದ್ದು ನನಗೆ ಇರ್ತಕ್ಕಂಥ ಮಾಹಿತಿ. ಜಾಸ್ತಿ ಏನು ಬಾಗಲಕೋಟೆಯಲ್ಲೇನು ದಾವಣಗೆರೆಯಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ಮುಖಂಡರು ಕೇಳಿದ್ರು. ಬಟ್ ಈಗ ಪಕ್ಷ ಒಂದು ನಿರ್ಣಯ ಮಾಡಿದೆ. ಯೂಶಲಿ ನಮ್ಮಲ್ಲಿ ಪದ್ಧತಿ ಏನಿದೆ ಅಂದರೆ ಯಾರ ಮನೆಯಲ್ಲಿ ಯಾರು ಅವರು ಸಾವಾದರೆ ಅವ್ರ ಮನೆಯವರಿಗೆ ಟಿಕೆಟ್ ಕೊಡ್ತಕ್ಕಂಥದ್ದು ಇದು ಭಾಳ ವರ್ಷಗಳಿಂದ ಒಂದು ನಡ್ಕೊಂಡು ಬಂದಿರತಕ್ಕಂಥ ಒಂದು ಪ್ರಥಾ ಆಗಿದೆ ಕಾಂಗ್ರೆಸ್ ಪಕ್ಷದಲ್ಲಿ. ಹಾಗಾಗಿ ಆ ಮೃತರ ಮನೆತನಕ್ಕೆ ಗೌರವ ಕೊಡಬೇಕು ಅಂತಕ್ಕಂಥ ಒಂದು ಭಾವನೆಯಿಂದ ಈ ಟಿಕೆಟನ್ನು ಕೊಟ್ಟಿದ್ದಾರೆ. ಬೇರೆ ಎಲ್ಲರನ್ನ ಮನವೊಲಿಸಲಾಗಿದೆ. ನೀವೆಲ್ಲ ನೋಡಿದ್ದೀರಿ, ಆ ಪೈಲ್ವಾನ್ ಅವರು ಕೂಡ ಈಗ ಕಂಟೆಸ್ಟಿಂದ ರಿಟೈರ್ ಆಗಿದ್ದಾರೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಸಪೋರ್ಟ್ ಮಾಡ್ತಾರೆ. ಈ ಎರಡೂ ಕಡೆ ಈ ದಾವಣಗೆರೆ ಮತ್ತು ಬಾಗಲಕೋಟೆ 2 ಉಪಚುನಾವಣೆ ನಡೆದಿದೆ. ನಾನು ಬಾಗಲಕೋಟೆಗೆ ಮೊದಲಿಂದ ನನ್ನ ಕಾಂಟ್ಯಾಕ್ಟ್ ಇರುವಂತ ಕ್ಷೇತ್ರ ಬಾಗಲಕೋಟೆ. ಯಾಕಂದ್ರೆ ಅಲ್ಲೇ ಬಾಗಲಕೋಟೆ ಪಕ್ಕದಲ್ಲಿ ಕೆರೂರು ಏನಿದೆ ನಾವು ಹುಟ್ಟಿದ್ದು, ಮತ್ತು ಐಹೊಳೆ ಏನಿದೆ ಈ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಐಹೊಳೆ ನಮ್ಮ ಹೆಂಡತಿ ಊರು. ಹೀಗಾಗಿ ಮಗ ಮತ್ತು ಅಳಿಯನ ಇದ್ದಲ್ಲಿ ಬಾಗಲಕೋಟೆಗೆ ಮತ್ತು ಬಹಳಷ್ಟು ಸಂಬಂಧಿಕರು ಗೆಳೆಯರಿದ್ದಾರೆ. ಹೀಗಾಗಿ ಅಲ್ಲಿ ಮೊದಲಿಂದ ಕಾಂಟ್ಯಾಕ್ಟ್ ಇರುವಂಥದ್ದು. ಅಲ್ಲಿನೂ ನಾನು ನಾಮಪತ್ರ ಸಲ್ಲಿಕೆ ಟೈಮ್ಗೂ ಹೋಗಿದ್ದೆ ಮತ್ತು 2 ದಿವಸ ಅಲ್ಲಿ ಬೇರೆ ಬೇರೆ ಪ್ರಚಾರದಲ್ಲಿ ಗ್ರಾಮೀಣ ಭಾಗದಲ್ಲಿ ನಗರ ಭಾಗದಲ್ಲಿ ಭೇಟಿಯಾದಾಗ ಅಲ್ಲಿ ವಾತಾವರಣ ನೋಡಿದಾಗ ಈ ಸಲ ವೀರಣ್ಣ ಚನ್ನತಿಗೌಡರು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ 100% ಗೆದ್ದು ಬರ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ಮತ್ತು ದಾವಣಗೆರೆದು ಮತ್ತೆ ಅಲ್ಲಿ ಪ್ರವಾಸ ಹೋಗಬೇಕಾಗಿರೋದು ಅಲ್ಲಿದು ಒಂದು ವಿಚಾರಗಳನ್ನು ತಿಳ್ಕೊಂಡಾಗ ಕಾಂಗ್ರೆಸ್ನಲ್ಲಿ ಅಭ್ಯರ್ಥಿ ಬಗ್ಗೆ ಮತ್ತು ಅಭ್ಯರ್ಥಿ ನಿಲ್ಲುವಂತ ಬಗ್ಗೆ ಅದು ಯಾರು ಕಾಂಗ್ರೆಸ್ ವೋಟ್ ಬ್ಯಾಂಕ್ ಅಂತಾರೆ, ಆ ವೋಟ್ ಬ್ಯಾಂಕ್ ಅಲ್ಪಸಂಖ್ಯಾತರು ಅವರೇ ಈಗ ಕಾಂಗ್ರೆಸ್ ಅಭ್ಯರ್ಥಿ ಬಗ್ಗೆ ವಿರೋಧ ಮಾಡ್ತಾ ಇದ್ದಾರೆ. ಏನೋ ಫೀಲ್ಡ್ ಇಂದ ವಿಡ್ರಾ ಮಾಡೋದು ಮತ್ತೊಂದು ಏನೋ ಕಸರತ್ತು ಮಾಡಿದ್ದಾರೆ. ಆದ್ರೆ ಅಲ್ಲಿ ಇರುವಂತ ಕಾಂಗ್ರೆಸ್ ಇರುವಂತ ಅಸಮಾಧಾನ ಬಹುಶಃ ಬೇರೆ ಎಲ್ಲಿಯೂ ಇಲ್ಲ. ಅಷ್ಟು ದೊಡ್ಡ ಅಸಮಾಧಾನ ಕಾಂಗ್ರೆಸ್ ಅಲ್ಲಿ ಇದೆ. ಹೀಗಾಗಿ ಅದರ ಅಡ್ವಾಂಟೇಜು ಭಾರತೀಯ ಜನತಾ ಪಾರ್ಟಿ ಸಿಗ್ತದೆ ಅಲ್ಲಿ. ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ JDS ವಕ್ತಾರಾಗಿರುವಂತಹ ಉಮೇಶ್ ಗೌಡ್ರಿದ್ದಾರೆ, ನಮಸ್ಕಾರ. ಇನ್ನು AP ವಕ್ತಾರಾಗಿರುವಂಥ ಇರ್ಷಾದ್ ಪಾಷಾ ಅವರಿದ್ದಾರೆ, ನಮಸ್ಕಾರ. ಕಾಂಗ್ರೆಸ್ ವಕ್ತಾರಾಗಿರುವಂಥ ದರ್ಶನ್ ಅವರಿದ್ದಾರೆ, ನಮಸ್ಕಾರ. ಇನ್ನು BJP ವಕ್ತಾರಾಗಿರುವಂಥ ಸತ್ಯನಾರಾಯಣ ಹೇಮಾದ್ರಿ ಅವರು ಝೂಮ್ನಿಂದ ಕನೆಕ್ಟ್ ಆಗಿದ್ದಾರೆ, ನಮಸ್ಕಾರ. ನಮಸ್ತೆ ಮೇಡಮ್. ಓಕೆ, ಸತ್ಯನಾರಾಯಣ ಹೇಮಾದ್ರಿ ಅವರೇ, ನಿಮ್ಮಿಂದನೇ ಆರಂಭ ಮಾಡೋಣ. ಗ್ರೌಂಡ್ ಲೆವೆಲಲ್ಲಿ ಮತದಾರ ಪ್ರಭುತ್ವ ನಾಡಿ ಮಿಡಿತ ಹೇಗಿದೆ? ಈಗ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾದರೆ ದೇಶ ಕಟ್ಟೋಕೆ, ಒಂದು ಸರ್ಕಾರವನ್ನು ನಡೆಸೋಕೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗಿಬಿಟ್ರೆ ಅದಕ್ಕೆ ಟೀಕೆ ಮಾಡ್ತಿರಲ್ಲ, ಯಾಕೆ ಅಂತ? ಒಳ್ಳೆ ಪ್ರಶ್ನೆ ಕೇಳಿದಾರ ತಾವು ದಿವೇಶ್ರೀ ಮೇಡಮ್. ಯಾಕಂದ್ರೆ ಒಂದು ನೈತಿಕತೆ ಅನ್ನೋ ಪ್ರಶ್ನೆ ಬರ್ತದ. ಸನ್ಮಾನ್ಯ ಸಿದ್ದರಾಮಯ್ಯನವರು ಯಾವ ನೈತಿಕತೆ ಇಟ್ಕೊಂಡು ನಮ್ಮ ಜಿಲ್ಲೆಗೆ ಬಂದು ಚುನಾವಣಾ ಪ್ರಚಾರ ಮಾಡ್ತಾ ಇದಾರ ಅಂತ ನಾನು ಈ ಸಂದರ್ಭದಲ್ಲಿ ಕೇಳಬಯಸ್ತಾ ಇದ್ದೀನಿ. ಯಾಕೆ ಅಂದ್ರೆ ಬಾಗಲಕೋಟ್ ಜಿಲ್ಲೆ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ರಾಜಕೀಯ ಪುನರ್ಜನ್ಮ ನೀಡಿದಂತ ಜಿಲ್ಲೆ. ಒಂದು 2013-18ರಲ್ಲಿ 13-18 ಅವಧಿಯಲ್ಲಿ ಅವರು ಈ ಜಿಲ್ಲೆಗೆ ಏನು ಕಾಲುವೆಗಾಗ್ಲಿ ಮಲಪ್ರಭಾ ಕೆನಾಲ್ಗಾಗ್ಲಿ ನೀರು ಹರಿಸ್ಲಿಲ್ಲ. ನಮ್ಮ 18-23 ಬೊಮ್ಮಾಯಿ ಸರ್ಕಾರ ಇದ್ದಾಗ, ಇವರು ಇದ್ದಾಗ, ಏನು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾಗ ಅವರು ಹರಿಸ್ತಾ ಇರ್ಲಿಲ್ಲ. ಆದ್ರೆ 18-23 ಸನ್ಮಾನ್ಯ ಬೊಮ್ಮಾಯಿ ಅವರ ಸರ್ಕಾರ ಇದ್ದಾಗ ಇವರು ಪತ್ರ ಬರೀತಾರ, ಮಲಪ್ರಭಾ ಕಾಲುವೆಗೆ ನೀರು ಕೊಡಬೇಕು ಸನ್ಮಾನ್ಯ ಬೊಮ್ಮಾಯಿ ಅಂತ ಹೇಳಿದಾಗ ಬೊಮ್ಮಾಯಿ ಅವರ ಮಾತಿಗೆ ಪತ್ರಕ್ಕೆ ಬೆಲೆ ಕೊಟ್ಟು ಅಲ್ಲಿ ಕೆನಾಲ್ ನಲ್ಲಿ ನೀರು ಹರಿಸ್ತಾರ ಒಂದು. ಆದ್ರೆ ಈಗ ಮತ್ತೆ 23ರಾಗ ಇದೇ ಸಿದ್ದರಾಮಯ್ಯನವರು ಇದೇ ರಾಜ್ಯಕ್ಕೆ ಮುಖ್ಯಮಂತ್ರಿ ಆದ್ಮೇಲೆ ಅವರಿಗೆ ರಾಜಕೀಯ ಪುನರ್ಜನ್ಮ ಕೊಟ್ಟಂತ ಮತ್ತೆ ಬದಾಮಿ ಜಿಲ್ಲೆಯ ಭಾಗ, ಬಾಗಲಕೋಟೆ ಜಿಲ್ಲೆಯಲ್ಲಿ ಬದಾಮಿ ಭಾಗದಲ್ಲಿ ಮತ್ತೆ ಮಲಪ್ರಭಾ ಕೆನಾಲ್ ಒಣಗೋಯ್ತು. ಅದಕ್ಕೆ ನೀರು ಹರಿಸುವಂತ ಪ್ರಯತ್ನ ಅವ್ರು ಮಾಡ್ಲೇ ಇಲ್ಲ. ಒಂದು ಇನ್ನೊಂದು ಇವರು ಬದಾಮಿಗೆ ಲಲಿತ ಕಲಾ ವಿಶ್ವವಿದ್ಯಾಲಯ ಕೊಡ್ತೀವಿ ಅಂತ ಹೇಳಿದ್ರು. ಅದನ್ನು ಕೂಡ ಇದುವರೆಗೂ ಕೊಡ್ಲಿಲ್ಲ. 13ರಿಂದ
13ರಿಂದ 18 ಅವಧಿಯೊಳಗೆ ಘೋಷಣೆ ಮಾಡಿದವರು ಇದುವರೆಗೂ ಕೊಡ್ಲಿಲ್ಲ. ಓಕೆ 2 ಆಮೇಲೆ ನನಗೆ ಇನ್ನೊಂದು ಮುಖ್ಯವಾದಂತ ವಿಚಾರನ ನಾನು ಇಲ್ಲಿ ಹೇಳ ಬಯಸ್ತಾ ಇದ್ದೀನಿ ದಿವ್ಯಶ್ರೀ ಮೇಡಮ್. ಏನು ಮೊನ್ನೆ ಬಾಗಲಕೋಟೆ ಅಪರ್ ಕೃಷ್ಣಾ ಪ್ರಾಜೆಕ್ಟ್ ಲ್ಯಾಂಡ್ ಅಕ್ವಿಷನ್ ಏನು ಜಮೀನು ಸ್ವಾಧೀನದ ಪ್ರಕ್ರಿಯೆ ವಿಚಾರವಾಗಿ ಬಾಗಲಕೋಟೆಯಲ್ಲಿ ಎಲ್ಲಾ ಪಕ್ಷದವರು ಸೇರಿ ಒಂದು ಹೋರಾಟ ಮಾಡಿದಾಗ 2025 ಸೆಪ್ಟೆಂಬರ್ ತಿಂಗಳಿನಲ್ಲಿ ಇಲ್ಲ ಅಕ್ಟೋಬರ್ 9ನೇ ತಾರೀಕು ಅಕ್ಟೋಬರ್ ತಿಂಗಳ 2025ರಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಒಂದು ಅಧಿಸೂಚನೆ ಹೊರಡಿಸ್ತತಿ. ಏನು ಅಂತಂದ್ರೆ ಈ ಭೂ ಸ್ವಾಧೀನಕ್ಕೆ ಒಟ್ಟು 75,000 ಕೋಟಿ ಬೇಕು. ಪ್ರತಿ ವರ್ಷ ನಾವು 17,000 ಕೋಟಿ ಕೊಡ್ತೀವಿ. 18,000 ಕೋಟಿ ಕೊಡ್ತೀವಿ. 18 72 18,000 ಕೋಟಿ ಕೊಡ್ತೀವಿ ಅಂತ ಹೇಳಿ 4 ವರ್ಷಕ್ಕೆ ಅಕ್ವಿಷನ್ ಮಾಡ್ತೀವಿ ಅಂತ ಹೇಳಿ ಅವತ್ತು ಸರ್ಕಾರದ ಅಧಿಸೂಚನೆ ಇದೆ. ಅಕ್ಟೋಬರ್ 2025. ನಾನು ಗಾಳಿಲಿ ಗುಂಡು ಹೊಡಿತಾ ಇಲ್ಲ, ಅಧಿಕೃತವಾದಂತ ಸರ್ಕಾರದ ಅಧಿಸೂಚನೆಯನ್ನು ಉಲ್ಲೇಖ ಮಾಡ್ತಾ ಹೇಳ್ತಾ ಇದ್ದೀನಿ. ಆದ್ರೆ ಮೊನ್ನೆ ಸನ್ಮಾನ್ಯ ಸಿದ್ದರಾಮಯ್ಯನವರ ಬಜೆಟ್ ನಲ್ಲಿ ಈ ಭೂ ಸ್ವಾಧೀನಕ್ಕಾಗಿ ಕೊಟ್ಟಂತ ದುಡ್ಡು 3,000 ಕೋಟಿ ರೂಪಾಯಿ. ಮತ್ತೆ ಏನು ಯಾಮಾರಿಸ್ತಾ ಇದ್ದೀರಿ? ಓಕೆ, ಗೊತ್ತಾಯ್ತು ನನಗೆ. ನಿಮ್ ಕಾಂಟೆಕ್ಸ್ಟ್ ಗೊತ್ತಾಯ್ತು. ಕೊಡುಗೆನೇ ಇಲ್ಲದ ಸಂದರ್ಭದಲ್ಲಿ ಅದ್ ಯಾವ ನೈತಿಕತೆ ಇಟ್ಕೊಂಡು ನಮ್ಮ ಭಾಗಕ್ಕೆ ಅಥವಾ ನಮ್ಮ ಕ್ಷೇತ್ರಕ್ಕೆ ಕಾಲಿಡ್ತಾರೆ ಅನ್ನುವಂತಹ ಭಾವನೆ ಬರ್ತೀನಿ. ಮಾತಾಡ್ತೀನಿ. ಇನ್ನೊಂದು ವಿಷಯ ಹೇಳ್ತೀನಿ. ಇನ್ನೊಂದು ವಿಷಯ ನಾನೇನ್ ಹೇಳ್ತಾ ಇದ್ದೀನಿ, ಸಿದ್ದರಾಮಯ್ಯನವರು ಈ ರೀತಿ ಸುಳ್ಳು ರಾಮಯ್ಯನವರು ಆಗೋದನ್ನ ಅಪೇಕ್ಷೆ ಪಡ್ತಾ ಇಲ್ಲ. ಒಂದು. ಎರಡನೇದು, ಇವ್ರಿಗೆ ತಿರ್ಗಾ ಮುರ್ಗಾ ಹೇಳ್ತಾರ ಮೇಟಿಯವ್ರ ಆಸೆ ಈಡೇರಿಸಿದ್ವಿ, ನಾವು ಮೆಡಿಕಲ್ ಕಾಲೇಜ್ ಮಾಡಿದ್ವಿ, ಮೆಡಿಕಲ್ ಕಾಲೇಜ್ ಶಂಕುಸ್ಥಾಪನೆ 14 ಘೋಷಣೆ ಮಾಡಿದ್ರಿ, 26 ಶಂಕುಸ್ಥಾಪನೆ ಮಾಡ್ತೀರಿ. ನೀವು ಮೇಟಿಯವ್ರ ಆಸೆ ಪಾಪ ಅವ್ರ ಜೀವಂತಿದ್ದಾಗ ಯಾಕೆ ಈಡೇರಿಸಲಿಲ್ಲ ಸನ್ಮಾನ್ಯ ಸಿದ್ದರಾಮಯ್ಯನವರೇ? ಈಗ ನೀವು ಇದನ್ನ ಚುನಾವಣೆ ಒಂದು ತಂತ್ರಗಾರಿಕೆ ಮಾಡಕ ಜನರನ್ನ ಯಾಮಾರ್ಸಕ್ ಬಂದಿದ್ದೀರಿ ಅಂತ ಹೇಳಿ ನಾ ಈ ಸಂದರ್ಭದಲ್ಲಿ ಹೇಳ ಬಯಸ್ತಾ ಇದ್ದೀನಿ. ರೈಟ್, ಗಾಟ್ ಇಟ್. ಸ್ಪಷ್ಟವಾಗಿ ಓಕೆ ಮಾತಾಡ್ತೀನಿ ನಿಮ್ಮ ಜೊತೆ ಹಂಗೆ ಸಂಪರ್ಕದಲ್ಲಿ. ರೈಟ್, ಸಿಎಂ ಸಿದ್ದರಾಮಯ್ಯನವರೇ ಸ್ವತಃ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗ್ತಿರೋದ್ರಿಂದಾಗಿ ದರ್ಶನ್ ಅವರೇ ಟೀಕೆ ಟಿಪ್ಪಣಿಗಳು ಹೆಚ್ಚಾಗಿದ್ದಾವೆ. ಅದರಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂಥ BY ವಿಜಯೇಂದ್ರ ಅವರು ಹೇಳಿರೋ ಮಾತು ಸೋಲಿನ ಭೀತಿ, ಅದಕ್ಕೆ ಸಿದ್ದರಾಮಯ್ಯನವರೇ ಸ್ವತಃ ಚುನಾವಣಾ ಪ್ರಚಾರದಲ್ಲಿದ್ದಾರೆ ಅಂತ. ಕರ್ನಾಟಕಕ್ಕೆ ಒಟ್ಟು 65 ಬಾರಿ ಚುನಾವಣಾ ಪ್ರಚಾರಕ್ಕೆ ನರೇಂದ್ರ ಮೋದಿ ಅವರು ಬಂದ್ರಲ್ಲ, ಯಾವ ಭಯ ಕಾಡ್ತಾ ಇತ್ತು ಅನ್ನುವಂಥದ್ದು. ಅಥವಾ ಇವತ್ತು ದೇಶಾದ್ಯಂತ 1228 ಚುನಾವಣಾ ರ್ಯಾಲಿಗಳನ್ನ ಮಾಡ್ತಾ ಇದ್ದಾರಲ್ಲ ನರೇಂದ್ರ ಮೋದಿ ಅವರು, ಯಾಕೆ ವಿಶ್ವಗುರುಗೆ ಅಂಥ ಭಯ ಹುಟ್ಟಿದ್ಯಾ? ಇವತ್ತು ಸಮೇತ ಪಾಲಕ್ಕಾಡು ಮತ್ತೆ ಏನೋ ಕೊಲ್ಲಮ್ಮಲ್ಲಿದ್ರು, ಅದಕ್ಕೂ ಹಿಂದೆ ಎರ್ನಾಕುಲಮ್ಮು, ಕೊಚ್ಚಿ, ತಿರುಚನಪಲ್ಲಿ, ಗುವಾಹತಿ, ಕಾಕ್ರೋಚ್ಗರ್, ಸಿಲ್ಚಾರ್, ಕೋಟಾ ಈ ಭಾಗಗಳಿಗೆ ಎಲ್ಲಿ ಇಸ್ರೇಲಿಂದ ಬಂದ್ಮೇಲೆ ಇಡೀ ದೇಶಾದ್ಯಂತ ಯಾವುದೇ ಶಂಕುಸ್ಥಾಪನೆ ಮಾಡೋದಕ್ಕೆ ಹೋಗ್ತಿಲ್ಲ ಅಥವಾ ಯಾವುದೇ ಒಂದು ಪ್ರೋಗ್ರಾಮ್ಗಳನ್ನ ಇನಾಗ್ರೇಟ್ ಮಾಡೋದಕ್ಕೆ ಹೋಗ್ದೇನೆ ಕೇವಲ ಚುನಾವಣಾ ಪ್ರಚಾರಗಳನ್ನ ಮಾಡ್ಕೊಂಡು ನರೇಂದ್ರ ಮೋದಿಯವರು ಸುಮಾರು 1 ಲಕ್ಷ ಕೋಟಿಯನ್ನು ಖರ್ಚು ಮಾಡಿದ್ರಲ್ಲ. ಯಾಕೆ ನರೇಂದ್ರ ಮೋದಿಯವರೇ ನಿಮ್ಮ ಸಾಧನೆಯ ಸಾಕ್ಷಿ ಗುಡ್ಡೆ ಇಲ್ವಾ? ಅಥವಾ ಚುನಾವಣೆಗಳಲ್ಲಿ ಎಲ್ಲ ರಾಜ್ಯಗಳನ್ನ ಕಳ್ಕೊಳ್ತೀವಿ? ಯಾಕೆಂದ್ರೆ ಇವತ್ತು ಕನ್ಯಾಕುಮಾರಿಲೂ ನಾವೇ ಇರೋದು, ಕಾಶ್ಮೀರದಲ್ಲೂ ಏನು BJP ಇಲ್ಲ, ಕಾಶ್ಮೀರದಲ್ಲೂ ನಾವೇ ಇರ್ತಕ್ಕಂಥದ್ದು, ನಮ್ಮ ಅಂಗಪಕ್ಷಗಳೇ. ಇನ್ನು ಪಶ್ಚಿಮ ಬಂಗಾಳದಲ್ಲೂ ನಮ್ಮ ಅಂಗಪಕ್ಷನೇ ಇರ್ತಕ್ಕಂಥದ್ದು. ಏನೋ ಭಾರತ ಸುತ್ತುತ್ತಾ ಇದ್ದೀವಿ. ಮೇಡಮ್, ಲೆಟ್ ಅಸ್ ಕಮ್ ಟು ದ ಇದು. ಮೇಡಮ್, ಒಂದು ಪಕ್ಷದ ಅಭ್ಯರ್ಥಿಯಾದಾಗ ರಾಜ್ಯದ ಘನವೆತ್ತ ಮುಖ್ಯಮಂತ್ರಿಗಳು ತಾವು ಮಾಡಿರ್ತಕ್ಕಂಥ ಸೇವಾ ಕಾರ್ಯಗಳನ್ನ ಜನತೆಗೆ ತಿಳಿಸುವಂತ ಉದ್ದೇಶ, ಹಾಗೆ ನಮ್ಮ ಪಕ್ಷದ ಅಭ್ಯರ್ಥಿಯನ್ನ ಈಗ ನರೇಂದ್ರ ಮೋದಿ ಅವರು ಚುನಾವಣಾ ಪ್ರಚಾರಕ್ಕೆ ಹೋಗ್ತಾರೆ ಅಂದ್ರೆ ನಾನು ಟೀಕೆ ಮಾಡ್ತಾ ಇಲ್ಲ. ನಾನು ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಷ್ಟೇ. ಅವ್ರು ಹೋಗಬಾರ್ದು ಅಂತ ನಾ ಹೇಳಲ್ಲ. ಅವ್ರದ್ದೊಂದು ಪಕ್ಷದ ಅಭ್ಯರ್ಥಿ ಆಗಿರ್ತಾರೆ, ಬೇಕಾದ್ರೆ ಬರಲಿ, ಬೈ ಎಲೆಕ್ಷನ್ಗೂ ಬರಲಿ. ನರೇಂದ್ರ ಮೋದಿ ಅವ್ರು ಬಂದ್ರೆ ನಮಗೆ ಸಿಗೋ ಲೀಡು ಇನ್ನೊಂದು 25,000 ಜಾಸ್ತಿ ಆಗೋಗ್ಬಿಡುತ್ತೆ. ಖಾಲಿ ಸಿಲಿಂಡರ್ ಇಟ್ಕೊಂಡು ತೋರಿಸ್ಬಿಡ್ತೀವಿ ನಾವು. ಆ ಪರಿಸ್ಥಿತಿ ಇದೆ. ಮೇಡಮ್, ಇವತ್ತು ಬಾದಾಮಿನೂ ಏನು ಬಾಗಲಕೋಟೆ ಜಿಲ್ಲೆಗೆ ಸೇರ್ತದೆ. ಅಲ್ಲಿ ಅಭಿವೃದ್ಧಿಗೆ ನಮ್ಮ ಸರ್ಕಾರ ಬಂದ ಮೇಲೆ 2,000 ಕೋಟಿಯನ್ನು ಇಟ್ಟಿದ್ದೀವಿ. ಹಾಗೆ ಏತ ನೀರಾವರಿಗೆ ಒಟ್ಟು 1,400 ಕೋಟಿ ರೂಪಾಯಿಯನ್ನು ಇಡುವಂಥ ಕೆಲಸ ಮಾಡಿದ್ದೀವಿ. ಮೇಡಮ್, ನಾವು ನುಡಿದಿದ್ವಿ 5 ಗ್ಯಾರಂಟಿ ಬಗ್ಗೆ ಬಹಳ ಹೀನಮಾನವಾಗಿ ಎಲ್ಲ ಮಾತಾಡಿದರು. ಮೇಡಮ್, ಇವತ್ತು ನಾನು ಹೇಳ್ತಾ ಇರೋದು ಬಾಗಲಕೋಟೆ ಮತದಾರ ಕ್ಷೇತ್ರಕ್ಕೆ 2,10,539 ಕುಟುಂಬಗಳಿಗೆ ಅನ್ನಭಾಗ್ಯ ಯೋಜನೆ ಜನಗಳಿಗೆ ತಲುಪಿದೆ ಮೇಡಮ್. ಹಾಗೆ ಗೃಹಲಕ್ಷ್ಮಿ ಹಣ ಒಟ್ಟು 60,551 ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣ ತಲುಪಿದೆ. ಗೃಹ ಜ್ಯೋತಿ ಒಟ್ಟು 81,506 ಕುಟುಂಬಗಳಿಗೆ ಗೃಹ ಜ್ಯೋತಿ ತಲುಪಿದೆ. ಹಾಗೆ ಯುವ ನಿಧಿ ಒಟ್ಟು 6,16,00,000 ವೆಚ್ಚದಲ್ಲಿ 2,180 ವಿದ್ಯಾರ್ಥಿಗಳಿಗೆ ತಲುಪಿದೆ ಮೇಡಮ್. ಹಾಗೆ ಮಲ್ಲಯ್ಯನ ಗುಡ್ಡದ ಅಭಿವೃದ್ಧಿ ಯೋಜನೆ ಆಗಿರ್ಬೋದು ಅಥವಾ ಮೂಚಿ ಕಂಡಿ ಕೆರೆ ಅಭಿವೃದ್ಧಿಗೆ ನಾವು ಒಂದು ಕಾರ್ಯಕ್ರಮ ಹಾಕೊಂಡಿದ್ದೀವಿ. ಹಾಗೆ 200 ಎಕರೆನಲ್ಲಿ ಆಧುನಿಕ ಕೃಷಿ ಮಾರುಕಟ್ಟೆಯನ್ನು ಮಾಡೋದ್ರ ಬಗ್ಗೆ ನಾವು ಚಿಂತನೆಯನ್ನು ಇಟ್ಕೊಂಡಿದ್ದೀವಿ. ಹಾಗೆಯೇ ಈಗ ಮೆಡಿಕಲ್ ಕಾಲೇಜ್ ಆಯಿತು, ನಾವು ಏನೋ 14 ಅಂತೆಲ್ಲ
ಅಂದ್ರು. ಬೊಮ್ಮಾಯಿ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರಲ್ಲ, ಯಾಕೆ ಆ ಜಿಲ್ಲೆ ಕೊಡ್ಲಿಲ್ಲ? ಯಡಿಯೂರಪ್ಪನವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರಲ್ಲ, ಯಾಕಲ್ಲೇ ಜಿಲ್ಲೆ ಕೊಡ್ಲಿಲ್ಲ? ಹೌದು, ನಮಗೆ ಬದ್ಧತೆ ಇದೆ. ಈ ಬಾರಿ ನಾವು ಪುತ್ತೂರ್ಗೂ ಘೋಷಣೆ ಮಾಡಿ ಶಂಕುಸ್ಥಾಪನೆಯನ್ನ ಮಾಡಿದೀವಿ. ಹಾಗೆ ಬಾಗಲಕೋಟೆ ಯಾಕೆ ಇವ್ರಿಗೆ ಬೇಡವಾ, ನಾವು ಕೊಡ್ತೀವಿ ಅಂದ್ರು. ನಾವು ನರೇಂದ್ರ ಮೋದಿ ಅವ್ರ ತರ, ಮೋದಿಯವರು ಹೇಳಿದ್ರು 14ರಲ್ಲಿ ರಾಯಚೂರಿಗೆ ಏಮ್ಸ್ ಕೊಡ್ತೀವಿ ಅಂತೇಳಿ, ಇವತ್ತಿನ ತನಕ ಕೊಟ್ಟಿಲ್ಲ. ಹೌದು, ನಮ್ದು ಏನು 28 ಮುಗಿದ್ರ ಒಳಗಾಗಿ ನಿಮ್ಮ ಈ ಮೆಡಿಕಲ್ ಕಾಲೇಜನ್ನ ನಾವೇ ಉದ್ಘಾಟನೆಯನ್ನ ಮಾಡ್ತೀವಿ ಅಂತ ಹೇಳ್ತಾ ಮೇಡಮ್, ಒಟ್ಟು ನಮ್ಮ ಮೇಟಿಯವರ ಒಂದು ಅಧಿಕಾರಾವಧಿಯಲ್ಲಿ ಸುಮಾರು 20ಕ್ಕೂ ವಸತಿ ಶಾಲೆಗಳನ್ನ ನಿರ್ಮಾಣ ಮಾಡಿದೀವಿ. ಹಾಗೆ ಗಾಂಧಿ ಭವನವನ್ನ ನಿರ್ಮಾಣ ಮಾಡುವಂತ ಕೆಲಸವನ್ನು ಮಾಡಿದೀವಿ. ಹಾಗೆ ರಾಜ್ಯ ಕಾಲುವೆಗಳ ಅಭಿವೃದ್ಧಿಯನ್ನು ಮಾಡಿದೀವಿ. ಜೊತೆಗೆ ನವನಗರದಲ್ಲಿ ಒಂದು ಕೈಗಾರಿಕಾ ಹಬ್ ಮಾಡಬೇಕು ಅಂತಾನೂ ಇದೀವಿ. ಹಾಗೆ ಇವರು ಇವತ್ತು ಪ್ರಶ್ನೆ ಮಾಡುವಂತವರು, ಬಾಗಲಕೋಟೆ ಬಹಳಷ್ಟು ನೆರೆಗೆ ತತ್ತರಿಸಿತ್ತು, ಬಾಗಲಕೋಟೆ ಬಹಳಷ್ಟು ಬರಕ್ಕೆ ತತ್ತರಿಸಿತ್ತು. ಕೇಂದ್ರ ಸರ್ಕಾರ ನಮ್ಮ ರಾಜ್ಯಕ್ಕೆ ಆ ಜಿಲ್ಲೆ ಬಾಗಲಕೋಟೆಯನ್ನು ಸೇರ್ಕೊಂಡು ಇವತ್ತೇನಿಲ್ಲ ಅಂತಂದ್ರು 15,400 ಕೋಟಿ ಬರದ ಬಾಕಿ, 12,259 ಕೋಟಿ ನೆರೆಯ ಬಾಕಿಯನ್ನು ಕೊಟ್ಟಿಲ್ಲ. ಜೊತೆಗೆ ಈಗ ಬಾಗಲಕೋಟೆ ಕ್ಷೇತ್ರವನ್ನು, ಈಗ ಅವರು ಬಾಗಲಕೋಟೆಯನ್ನೇ ಮಾತಾಡ್ತಾ ಇದ್ದಾರೆ, ನಾನು ಮುಂದೆ ದಾವಣಗೆರೆ ಮಾತಾಡ್ತೀನಿ. ಬಾಗಲಕೋಟೆಗೆ ನರೇಂದ್ರ ಮೋದಿಯವರು 14 ಇವತ್ತಿನ ತನಕ 11 ವರ್ಷ 12 ವರ್ಷದಲ್ಲಿ ಇಂಥ ಕೊಡುಗೆಯನ್ನೇನಾದ್ರೂ ಕೊಟ್ಟಿದ್ದಾರೆ? ಹೌದು, PM ಆವಾಸ್ ಯೋಜನೆ ಅಥವಾ ಇನ್ನೊಂದು ಯಾವುದೋ ಯೋಜನೆಗಳಿರ್ಬೋದು, ರಾಜ್ಯ ಸರ್ಕಾರದ ಬಹುಪಾಲು ಹಣವನ್ನು ಪಡೆದುಕೊಂಡು ಅವರ ಹೆಸರು, ಅವ್ರ ಸ್ಟಿಕ್ಕರ್ ಅಷ್ಟೇನೆ, ಆದ್ರೆ ಕಾಸು ನಮ್ದಾಗಿದೆ ಅಂತೇಳಿ ಹೆಮ್ಮೆಯಿಂದ ಹೇಳ್ತೀನಿ ಮೇಡಮ್. ಉಮೇಶ್ ಅವರೇ, ನೀವು ಹೇಳಬೇಕಾಗಾದ್ರೆ ಈ ಚುನಾವಣೆಯನ್ನು JDS ಕೂಡ ಗಂಭೀರವಾಗಿ ಪರಿಗಣಿಸಿದೆ. ಅಭ್ಯರ್ಥಿ ಹಾಕಲಿಲ್ಲ ಅಂದ್ರು ಮಿತ್ರ ಪಕ್ಷದ ಅಭ್ಯರ್ಥಿ ಇರೋದ್ರಿಂದಾಗಿ ಸ್ವತಃ ಕುಮಾರಸ್ವಾಮಿ ಅವರು ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗ್ತಿರೋದು ವಿಶೇಷ. ಯಾಕಿದು ಅಷ್ಟು ಮುಖ್ಯ ಆಯಿತು ಚುನಾವಣೆ? ಅಲ್ಲ, ಏನಕ್ಕೆ ಅಂತಂದ್ರೆ ಈಗ ಇವರು ಕಾಂಗ್ರೆಸ್ನವರು ಈಗ ಸಹಜವಾಗಿ 2 ಕ್ಷೇತ್ರಗಳು ಕಾಂಗ್ರೆಸ್ ಪಾಲಾಗಿದ್ದವು ಹಿಂದೆ. ಹೌದು, ಹಿಂದೆ ಮೇಟಿ ಅವರಿದ್ರು, ಮತ್ತೆ ಶಾಮನೂರು ಶಿವಶಂಕರಪ್ಪನವರು ಇದ್ರು. ಬಹುಶಃ ಅಲ್ಲೇ ಕಳೆದ ಬಾರಿ ನೀವು ಬಹುಶಃ ಚರಂತಿ ಮಠ ಅವ್ರು ಸೋತಿದ್ದು ಬಹಳ ಕಡಿಮೆ ಅಂತರದಲ್ಲಿ, 5,900 ಬಹಳ ಕಡಿಮೆ ಅಂತರದಲ್ಲಿ. ಹಾಗೇನಾಗಿ ನಮ್ಮ ಕ್ಯಾಂಡಿಡೇಟ್ ಇದರಲ್ಲಿ ಇಲ್ಲಿ ನಮ್ದು ಅಷ್ಟೊಂದು ಪ್ರಬಲ ಇಲ್ಲ ಅಂತಂದ್ರೆ ದಾವಣಗೆರೆ ಸೌತಲ್ಲಿ ಒಂದಷ್ಟು ಮತಗಳಿದ್ದಾವೆ ನಮ್ಮವು. ಈಗೇನಾಗಿದೆ ಅಂತಂದ್ರೆ ಇಲ್ಲಿ ದಾವಣಗೆರೆಯಲ್ಲಿ ಶಿವಶಂಕರಪ್ಪನವರು ಬಹಳ ಹಿಂದಿಂದಲೂ ಅಲ್ಲಿ ತಾವೇ ಆಧಿಪತ್ಯವನ್ನು ಸಾಧಿಸ್ಕೊಂಡ್ಬಂದವರು. ಯಾರ ಪೈಲ್ವಾನ್ ಅನ್ನೋರಿಗೆ ನನ್ನ ನಂತರ ನಿನ್ಗೆ ಅವಕಾಶ ಮಾಡಿಕೊಡ್ತೀನಿ ಕಣಪ್ಪ ಅಂತ ಏನೋ ಭರವಸೆ ಕೊಟ್ಟಿದ್ರಂತೆ. ಅಲ್ಪಸಂಖ್ಯಾತರು ನೋಡಿ, ಅಲ್ಲಿ 2,32,000 ಓಟ್ ಇದೆ ಮೇಡಮ್. ಅಲ್ಪಸಂಖ್ಯಾತರದ 70,000 ಓಟ್ ಇದೆ, ಲಿಂಗಾಯತರದ 50,000 ಓಟ್ ಇದೆ. ಇನ್ನು ಉಳಿದಿದ್ದೆಲ್ಲ OBC ಬರ್ತದೆ. ಕಾಂಗ್ರೆಸ್ ಬಹಳ ವರ್ಷಗಳ ಕಾಲದಿಂದ ನಾವು ಹೈಯಿಂದ ಅಂತ ಹೇಳ್ತಾರೆ. ಸಿದ್ದರಾಮಯ್ಯನವರು ಏನು ಹೇಳೋದು, ಬೆಳಗಿದ್ರೆ ಮಂತ್ರ ಘೋಷಣೆ, ನಾನು ಹೈಯಿಂದ ನಾಯಕ. ಅದು ಇವತ್ತು ಮುಸ್ಲಿಮ್ರಿಗೆ ಏನ್ ಮಾಡಿದವರು, ಕನಿಷ್ಠ ಮೆಜಾರಿಟಿ ಇರೋ ವೋಟರ್ಸ್ಗಳಿಗೆ ಈ ಕಾಂಗ್ರೆಸ್ ಪಾರ್ಟಿ ಅವ್ರಿಗೊಂದು ಟಿಕೆಟ್ ಕೊಟ್ಟಿಲ್ವಲ್ಲ ಇವರು. ಕಾಂಗ್ರೆಸ್ ಪಕ್ಷ ಮುಸ್ಲಿಮರನ್ನ ಕೇವಲ ವೋಟ್ ಬ್ಯಾಂಕಿಗೋಸ್ಕರ ಇಟ್ಕೊಂಡಿದೆ, ಅವರನ್ನ ವೋಟ್ ಮಾಡ್ಲಿಕ್ಕೋಸ್ಕರ ಅವರನ್ನ ದುಡಿಸ್ಕೋತಾ ಇದೆ ಅನ್ನೋದು ಇದು ಸ್ಪಷ್ಟವಾಗಿದೆ. ಆ ಪೈಲ್ವಾನ್ ಎಲ್ಲ ಈಚೆಗೆ ಬಂದ್ರು, ಕೊನೆಗೇನ ರಾಜಿ ಸಂಧಾನ ಮಾಡಿದ್ದಾರೆ. ಅದು ಅಲ್ಲಿ SDP ಒಬ್ಬ ಯಾರ ಕ್ಯಾಂಡಿಡೇಟ್ ಅದು ಪ್ರಬಲವಾಗಿ ನಿಂತಿದ್ದಾರೆ. ಈ ಬಾರಿ ನೋಡಿ, ನಾನು ಹೇಳ್ತಾ ಇರೋದು, ಈ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ಕುಟುಂಬದ ಪಾರಪತ್ಯಗಳು ಸಹಜವಾಗಿ ಎಲ್ಲ. ಅದಕ್ಕಿಂತ ಮುಂಚೆ ಒಂದು ಹೇಳ್ತೀನಿ, ನೀವು ಹೇಳಿದ ಫಸ್ಟ್ ಸ್ಟೇಟ್ಮೆಂಟ್ಗೆ ಇನ್ನೊಂದು ಕಾಂಟೆಕ್ಸ್ಟ್ ಹೆಂಗೆ ಬರುತ್ತೆ ಅಂತ ಹೇಳಿದ್ರೆ, ಕಡೆ ಪಕ್ಷ ಕಾಂಗ್ರೆಸ್ಸಲ್ಲಿ ಅಲ್ಪಸಂಖ್ಯಾತರು ಧ್ವನಿ ಎತ್ತಿ ಟಿಕೆಟ್ ಬೇಕು ಅಂತ ಕೇಳಬಹುದು, ಆದರೆ JDSನಲ್ಲಿ BJPಲಿ ಆ ವಾತಾವರಣನೇ ಇಲ್ವಲ್ಲ ಮೇಡಮ್. ಯಾಕೆ ಹೇಳ್ತಾ ಇದ್ದೀರಾ ನೀವು? ಅವ್ರ BJPಲಿ ಕ್ಯಾಂಡಿಡೇಟ್ ಆಗಿರೋ ಯಾರವರು? ST ಸಮುದಾಯದ ನಾಯಕ, ಒಬ್ಬ ಸಾಮಾನ್ಯ ಕಾರ್ಯಕರ್ತರ ಮಗ ಅವರು. ನಮ್ಮ ಪಕ್ಷದಲ್ಲಿ ಯಾರು ನೀವು ಮುಸ್ಲಿಂ ಬಗ್ಗೆ ವಿಶೇಷವಾಗಿ ಉಲ್ಲೇಖ ಮಾಡಿದ್ರಲ್ಲ, ಈಗ ಒಂದ್ ನಿಮಿಷ ಕೇಳಿ, ಅಲ್ಲ ಅಂತ ವಾತಾವರಣನೇ ಇಲ್ವಲ್ಲ ನಿಮ್ದು, ಜಾತ್ಯತೀತ ಪಕ್ಷ. ಯಾರು ಹೇಳಿದ್ದು ನಿಮಗೆ? BJP ನಿಮ್ಮಲ್ಲಿ ಈಗ ಇವರ ಕಾಂಗ್ರೆಸ್ ಇರುವಂತವ್ರು ಸಿದ್ದರಾಮಯ್ಯ ಯಾವ ಪಕ್ಷ ಅವರು? ಎಲ್ಲಿಂದ? ಅಲ್ಲ, ನಾನು ಅಲ್ಪಸಂಖ್ಯಾತರು ಹೇಳಿ ಸರ್, ಮುಸ್ಲಿಂ ಬಗ್ಗೆ. ಹೌದು, ಈಗ ಜಮೀರ್ ಅಹಮದ್ ಎಲ್ಲಿಂದ ಹೋದ್ರು? ಅವರು ಸಾಮಾನ್ಯ ವ್ಯಕ್ತಿ. ಅವರು ಜಮೀರ್ ಅಹಮದ್ ಏನು ಅಲ್ಲ, ದರಿದ್ರ ನಾರಾಯಣ ಅಂತ ಹೇಳಿ ಚಿಕ್ಕಪೇಟೆ ಚಂಬಿಡ್ಕೊಂಡು ನಾವು ನಮ್ಮ ದೇವೇಗೌಡರು ಅವ್ರನ್ನ ಮೇಲ್ ತಂದಂಥದ್ದು ದೇವೇಗೌಡರು. ಅವ್ರು ಇವತ್ತು ಮಟ್ಟಕ್ಕೆ ಬಂದಿದ್ದಾರೆ ಅಂದ್ರೆ ನೋಡಿ, ಜಮೀರ್ ಇಲ್ವೇ ಇಲ್ಲ ಅಲ್ಲಿ. ಅವ್ರಿಗೆ ಅವ್ರ ಮಾತಿಗೆ ಬೆಲೆನೇ ಇಲ್ಲ ಇವತ್ತಲ್ಲಿ. ಕಾಂಗ್ರೆಸ್ ಪಕ್ಷದಲ್ಲಿ ಅವ್ರಿಗೆ ಕೇರಳಕ್ಕೆ ಪಲಾಯನ ಮಾಡಿದ್ದಾರೆ. ಪಲಾಯನ ಅಲ್ಲ, ಇನ್ನು ಕ್ಯಾನ್ವಾಸ್ ಹೋಗಿರ್ಬೇಕು ಅವರು. ಹೌದು, ಈ ತರ ಒಂದು ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಅಲ್ಲಿ ಬಹಳ ಒದ್ದಾಡ್ತಾ ಇದೆ. ಆಮೇಲೆ ಅಲ್ಲಿ ಈಗ ಏನಾಗಿದೆ, ಟಾಸ್ಕ್ ಆಗಿದೆ, ಸಿದ್ದರಾಮಯ್ಯನವರಿಗೂ ಅಧಿಕಾರದ ಟಾಸ್ಕ್ ಆಗಿದೆ, ಆಮೇಲೆ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬ್ರಿಗೂ ಟಾಸ್ಕ್ ಆಗಿದೆ. ಈಗ ಇವರೆಲ್ಲ ಮಾಧ್ಯಮಗಳಲ್ಲಿ ನೋಡಿದ್ದೀರಾ, ಆ ಇಬ್ರು ಕ್ಯಾಂಡಿಡೇಟ್ಗಳು ಯಾರು ಕ್ಯಾಂಡಿಡೇಟ್ಗಳು? ಕಾಂಗ್ರೆಸ್ನವರದಲ್ಲ, DK ಶಿವಕುಮಾರ್ ಕ್ಯಾಂಡಿಡೇಟ್ಗಳು ಅಂತ ಹೇಳಿ ಬಹಳ ಪ್ರಬಲವಾಗಿದೆ. ಪ್ರಚಾರ ಮಾಡ್ತಾ ಇದ್ದಾರೆ, ಪಕ್ಷಕ್ಕೋಸ್ಕರ ಮಾಡ್ತಾರೆ. ಅವ್ರದ್ದೇನು ದಾಳ ನಡೆದಿಲ್ಲ ಅಲ್ಲಿ. ಒಂದು ಎರಡನೇದು, ಇವರು ಶಿಸ್ತಿನ ಪಕ್ಷ ನಮ್ದು ಹೈಕಮಾಂಡ್ ಇದೆ ಅಂತ ಹೇಳ್ತಾರೆ ದರ್ಶನ್ ಅವರು. ಮೇಡಮ್, ಪಾರ್ಟಿ ಮಾತು ಕೇಳಿದ್ರೆ ಹೋಗಿ ಸಮರ್ಥ ಅವರು ಅಭ್ಯರ್ಥಿ ಆಗ್ತಾರಲ್ಲ, ನೀವೆಲ್ಲ ಯೋಚನೆ ಮಾಡಿದ್ದೀರಾ? ಮುಂಚೆನೆ ಹೋಗಿ ನಾಮಿನೇಷನ್ ಮಾಡ್ತಾರೆ, ಇನ್ನು B.Pharm ಅನೌನ್ಸ್ ಮಾಡಿಲ್ಲ, ಟಿಕೆಟ್ ಯಾರು ಘೋಷಣೆ ಆಗಿಲ್ಲ. ಈ ಒಂದು ಪರಿಸ್ಥಿತಿಯಲ್ಲಿ ಅಲ್ಲಿ ಕಾಂಗ್ರೆಸ್ ಇದೆ, ಅಲ್ಲಿ ಯಾರು ವಿಶ್ವಾಸ ತಗೊಂಡಿದ್ರು? ಈಗ ಅವ್ರನ್ನ ಕರೆದ್ಬಿಟ್ಟು ಕಬಾಬ್ನ ಒಂದು ಪಾರ್ಟಿ ಮಾಡಿಬಿಟ್ಟು ಎಲ್ಲ ಬಂದ್ ಮಾಡಿದ್ದಾರೆ. ಅಲ್ಲ, ಒಬ್ರು ರಂಜಾನು ಅಂತ, ಇನ್ನೊಬ್ರು
ಶುಭ ದಿನ ಅಂತೇಳಿ ರಾಮನವಮಿನೇ ಎಂತದೋ ಇದ್ದಾರೆ, ಮತ್ತೇನೋ ಒಳ್ಳೆ ಒಂದು ದಿನ ಅಂತ ಮಾಡಿದ್ದಾರೆ ಶುಭ ದಿನ ಅಲ್ಲ, ಅಂತೇಳಿ. ಹೈಕಮಾಂಡ್ ಹೇಳಿ ಕಳ್ಸಿತ್ತ. ಈಗ ನಾನು ಹೇಳೋದು, ಈಗ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈಗ ಆಯ್ತು, ಅವ್ರು ಯಾರು ಹೇಳಿದ್ರು, ಈಗ ಶಾಮನೂರು ಶಿವಶಂಕರಪ್ಪ ಅಂತಂದ್ರೆ ದಾವಣಗೆರೆ ಅಂದ್ರೆ ಅವರು. ಈಗ ತಾಯಿ ಆಯ್ತು, ತಾಯಿ MP ಇದ್ದಾರೆ, ಈಗ ಮಗ ಮಿನಿಸ್ಟರ್ ಇದ್ದಾರೆ ಮಲ್ಲಿಕಾರ್ಜುನ್ ಸಾಹೇಬ್ರು, ಈಗ ಮೊಮ್ಮಗ ಬಂದಿದ್ದಾರೆ. ಪಾಪ ಅವ್ನು ಇನ್ನೂ ಏನು ABCDನೇ ಗೊತ್ತಿಲ್ಲ ರಾಜಕೀಯದು ಅಲ್ವರ. 25 ವರ್ಷದ ಹಸುಳೆ ಕೂಸು ತಗೊಂಬಂದ್ಬಿಟ್ಟು ಅಭಿಮನ್ಯು ತರ. ಅಲ್ಲ, ಸಂವಿಧಾನ ನೀವು ಚೆನ್ನಾಗಿ ಬಲ್ಲವರು, 25 ವರ್ಷ ತಾನೆ. ಕಾನೂನು ಪ್ರಕಾರವಾಗಿ ನಾನು ನಿಲ್ಲಬಾರ್ದು ಅಂತಲ್ಲ, ಯುವಕರು ಬರಬೇಕು ರಾಜಕಾರಣಕ್ಕಿಲ್ಲ ಅಂತಲ್ಲ. ಪಕ್ಷ ಸಾಮಾನ್ಯ ಒಬ್ಬ ಕಾರ್ಯಕರ್ತ, ನನ್ನ ಗುರು ದೊಡ್ಡ ಪಕ್ಷ, ರಾಷ್ಟ್ರೀಯ ಪಕ್ಷ. ನೀವು ಹೇಳ್ತಾರೆ ಇವರು ದರ್ಶನ್ ಕೆಲವು ಟೈಮಲ್ಲಿ ನಮ್ಮ ಅಪಾದನೆ ಮಾಡ್ತಾರೆ, ನಿಮ್ಮದು ಕುಟುಂಬದ ಪಕ್ಷ, ನಿಮ್ಮ ಸಾಮಾನ್ಯ ಕಾರ್ಯಕರ್ತನ ಬೆಲೆ ಇಲ್ಲ, ನಿಮ್ಮಲ್ಲಿ ಒಬ್ಬ ಸಾಮಾನ್ಯ ಒಬ್ಬ ಅಭ್ಯರ್ಥಿನ ಗುರ್ಸಕ್ಕಿಲ್ಲ ಅಂತ ಹೇಳಿ ಇವ್ರು ಏನು ಮಾಡಿದ್ದಾರೆ, ಇವ್ರು ರಾಷ್ಟ್ರೀಯ ಪಕ್ಷ, ಅವ್ರ ಕುಟುಂಬಕ್ಕೆ ಮಣೆ ಆಗ್ತು. ಆಮೇಲೆ ಅಲ್ಲಿ ಮೇಟಿ ಅವರಿಗೆ ಅವ್ರ ಕುಟುಂಬಕ್ಕೆ ಮಣೆ ಆಗ್ತು. ಸಿದ್ದರಾಮಯ್ಯ ಸಮರ್ಸ್ಕೊತಾರೆ, ಅಯ್ಯೋ ಅವ್ರು ಸತ್ತಂತ ಸಂದರ್ಭದಲ್ಲಿ, ಯಾರಾದ್ರೂ ಆ ಕುಟುಂಬದಲ್ಲಿ ಮಡಿದಂಥ ಸಂದರ್ಭದಲ್ಲಿ ಒಂದು ಹೈಕಮಾಂಡ್ ಒಂದು ಪ್ರೋಟೋಕಾಲ್ ಇಟ್ಕೊಂಡಿದೆ, ಆ ಕುಟುಂಬಕ್ಕೆ ಟಿಕೆಟ್ ಕೊಡಬೇಕು ಅನ್ನೋದು. ಬಹುಶಃ ಇವತ್ತಿನ ಪರಿಸ್ಥಿತಿ ನೋಡ್ರಿ ಮೇಡಮ್, ಎರಡೂ ಕ್ಷೇತ್ರಗಳಲ್ಲಿ NDA ಒಕ್ಕೂಟ ಅಂದ್ರೆ ನಮ್ಮ BJP ಅಭ್ಯರ್ಥಿ ಗೆಲುವು ಬಹಳ ಖಚಿತವಾಗಿದೆ. ಏನಕ್ಕೆ ಅಂತಂದ್ರೆ ಈ OBC ಓಟ್ಗಳನ್ನ ಕ್ಯಾಲ್ಕುಲೇಟ್ ಮಾಡಿದ ಒಂದು ಸಂದರ್ಭದಲ್ಲಿ ಜೊತೆ ಅವ್ರಿಗೆ ಪ್ರಾತಿನಿಧ್ಯನೇ ಕೊಟ್ಟಿಲ್ಲ ಮುಸ್ಲಿಮರಿಗೆ. ಆಮೇಲೆ ಇಡೀ ಎಲ್ಲ ಅಲ್ಲಿನ ಪರಿಸ್ಥಿತಿ ನೋಡಿದ್ರೆ ಇವತ್ತಿನ ಇವರು ಕೊಟ್ಟಿರೋಂಥ ಗ್ಯಾರಂಟಿಗಳು ಫೇಲ್ಯೂರ್ ಆಗಿರೋದು, ಮತ್ತೆ ಜನಗಳಿಗೆ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಬೇಸರ ಆಗಿರೋದು. ಆಮೇಲೆ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ಗೆ 17,000 ಕೋಟಿನ ಇದ್ದಿದ್ದಂತ ಅಪ್ಪರ್ ಯೋಜನಾ UPKನ 87,000 ಕೋಟಿನ ತಗೊಂಡು ಇವತ್ತು ಅದೊಂದು ದೊಡ್ಡದು ಮಾಡಿದ್ದಾರೆ. ಅದಕ್ಕೆ ಯಾವುದೇ ರೀತಿಯ ಪ್ರಯೋಜನ ಆಗಿಲ್ಲ. ಈ ಕಾರಣದಿಂದ ಬಾಗಲಕೋಟೆ ಮತ್ತೆ ನಮಗೆ ದಾವಣಗೆರೆ ಎರಡೂ ಕ್ಷೇತ್ರಗಳು ಕಾಂಗ್ರೆಸ್ ಬಹುಶಃ ಸೋಲು ಅಲ್ಲಾಗಬಹುದು ಅಂತ ಹೇಳಿ ನಮ್ಮ ಅಭಿಪ್ರಾಯ. ರೈಟ್, ಇರ್ಷಾದ್ ಅವರು ನೀವು ಹೇಳಿ 2.25 ವರ್ಷದ ಆಡಳಿತವನ್ನ ನಡೆಸಿದಾಗ ಈ ಎರಡು ಕ್ಷೇತ್ರಗಳೇನೋ ಇದುವರೆಗಿನ ಆಡಳಿತ ಹೆಂಗಿದೆ ಅನ್ನೋದು ರಿಸಲ್ಟ್ ಕೊಡಲ್ಲ ಅಂದ್ರೂ ಭಾಗಶಃ ಅದನ್ನ ಒಪ್ಕೋಬಹುದು. ಹೌದು, 2.25 ವರ್ಷದ ಆಡಳಿತ ಹೆಂಗಿದೆ ಅನ್ನೋದಕ್ಕೆ ಒಂದು ಸಣ್ಣ ಮಾರ್ಕ್ಸ್ ಕಾರ್ಡು, ಒಂದು ಇಂಟರ್ನಲ್ ಎಕ್ಸಾಮ್ ಅಂತನಾರು ಅನ್ಕೋಬಹುದು. ಹಾಗಾಗಿ ಇದನ್ನ ಯಾಕೆ ಗಂಭೀರವಾಗಿ ಪರಿಗಣಿಸಿದ್ದಾರೆ ಅಂತ ಅನ್ಸುತ್ತೆ? 2.25 ವರ್ಷದ ಆಡಳಿತವನ್ನ ಈ ರಿಸಲ್ಟ್ಸ್ ಕೊಡ್ಬೋದಾ? ಮೇಡಮ್, ಕೊಡತ್ತೋ ಬಿಡತ್ತೋ ಅದು ಜನ ತೀರ್ಮಾನ ಮಾಡ್ತಾರೆ. ಆದರೆ ಆಶ್ಚರ್ಯ ಪಡೆಯೋ ಸಂಗತಿ ಏನಂದರೆ, ಸಿದ್ದರಾಮಯ್ಯ ಅವರು ಹೋಗಿ ಪ್ರಚಾರ ಮಾಡ್ತಾ ಇದ್ರಲ್ಲ, 2.5 ವರ್ಷ ನಿಜವಾಗ್ಲೂ ಅವ್ರು ಕೆಲಸ ಮಾಡಿದರೆ ಪ್ರಚಾರ ಮಾಡೋ ಅವಶ್ಯಕತೆನೇ ಇರಲಿಲ್ಲ ಮೇಡಮ್. ಆರಾಮಾಗಿ ಬೆಂಗಳೂರಲ್ಲಿನೇ ಇದ್ಕೊಂಡು ಬೇರೆ ಕೆಲಸಗಳು ನೋಡ್ಬೋದಾಗಿತ್ತು. ಅಲ್ಲಿ ಹೋಗಿ ಪ್ರಚಾರ ಏನಕ್ಕೆ ಮಾಡ್ತಾ ಇದ್ದಾರೆ? ಅಲ್ಲಿ ಹೋಗಿ ಟೀಕೆ ಬರಿ ಮಾಡ್ತಾರೆ. BJP ಅವರು ಇಲ್ಲಿ 4 ವರ್ಷ ಆಡಳಿತ ಮಾಡಿದಾರಪ್ಪ, ಯಾವುದಾದ್ರೂ ಕೆಲಸ ಮಾಡಿದ್ರು ಹೇಳ್ರಪ್ಪ ಅಂತ. 2.5 ವರ್ಷದಲ್ಲಿ ನೀವೇನು ಪ್ರಚಾರ ಕೆಲಸ ಮಾಡಿದ್ದೀರಾ ಅಂತ ನೀವು ಹೇಳ್ಬೋದಿಲ್ಲ. ನೀವು ಹೇಳ್ತಾ ಇಲ್ಲ, ಅವರು ಹೇಳ್ತಾ ಇಲ್ಲ. ಇಬ್ಬರು ಸುಮ್ಮನೆ ಏನು ಗೊತ್ತಾ ಮೇಡಮ್, ನಾಟಕದ ರಾಜಕಾರಣ ಇದು. ಬಾಗಲಕೋಟೆ ಜನ ಇರಲಿ, ದಾವಣಗೆರೆ ಜನ ಇರಲಿ, ಒಂದು ರಿಕ್ವೆಸ್ಟ್ ಆಮ್ ಆದ್ಮಿ ಪಾರ್ಟಿ ಕಡೆಯಿಂದ ಎಲ್ಲರಿಗೂ ನೋಡಿದ್ದೀರಾ, ಕಾಂಗ್ರೆಸ್ ಅವ್ರಿಗೂ ನೋಡಿದ್ದೀರಾ, BJP ಅವ್ರಿಗೂ ನೋಡಿದ್ದೀರಾ, ಜನತಾದಳದವ್ರಿಗೂ ನೋಡಿದ್ದೀರಾ. ಒಂದ್ಸತಿ ಬದಲಾವಣೆ ಅನ್ನೋದು ಆಗಲಿ. ಯಾರು ಗೆದ್ರು ಏನೂ ಆಗಲ್ಲ ಮೇಡಮ್. BJP ಗೆದ್ರು ಏನೂ ಆಗಲ್ಲ, ಅಲ್ಲಿ ಕಾಂಗ್ರೆಸ್ ಗೆದ್ರು ಏನೂ ಆಗಲ್ಲ. ಈ ರಾಜಕಾರಣ ಇವ್ರು ನಡೀತಾನೆ ಇರುತ್ತೆ. ಒಂದ್ಸತಿ ಬದಲಾವಣೆ ಅನ್ನೋದು ಆದರೆ ಅಲ್ಲಿ ಇರೋ ರಾಜಕಾರಣಿಗಳು ಕೆಲಸ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ, ಇದು ಫ್ಯಾಮಿಲಿ ಪಾಲಿಟಿಕ್ಸ್ ಬಗ್ಗೆ ಮಾತಾಡ್ತಾ ಇದ್ರಲ್ಲ ಕಾಂಗ್ರೆಸ್, BJP ದಳ, ಇವ್ರಿಗೆ ನೈತಿಕತೆ ಅನ್ನೋದೇ ಇಲ್ಲ ಅದ್ರ ಬಗ್ಗೆ ಮಾತಾಡೋಕ್ಕೆ. ಏನಕ್ಕಂದ್ರೆ 3 ಪಕ್ಷದವ್ರು ಮಾಡಿದ್ದಾರೆ. ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೂ ನಾವು ಇವಾಗ ನ್ಯಾಷನಲೈಸ್ ಪಾರ್ಟಿ ಆಗಿದ್ವಿ. ಎಲ್ಲೂ ಒಂದು ಕಡೆ ನಾವು ಫ್ಯಾಮಿಲಿ ಪಾಲಿಟಿಕ್ಸ್ಗೆ ಇದು ಮಾಡಲ್ಲ. ಒಂದು ಫ್ಯಾಮಿಲಿಯಿಂದ ಒಬ್ಬರೇ. ಇನ್ನೊಂದು ಸಿದ್ದರಾಮಯ್ಯ ಅವ್ರು ಏನು ಮಾಡಿದಾರೆ ಅಂದರೆ, ಅನ್ಎಂಪ್ಲಾಯ್ಮೆಂಟ್ಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ ಪಾಪ. ಈ ರಾಜಕಾರಣಿ ಮಕ್ಳಿಗೆ ಏನು ಕೆಲಸ ಇರಲ್ಲ. ಅವ್ರ ಕೆಲಸ ಸಿಗಲಿ ಅಂತ MLA ಮಾಡಕ್ ಹೊರಟಿರೋದು. ಸಾಮಾನ್ಯ ಫ್ಯಾಮಿಲಿಯಿಂದ ಬರೋ ಮಕ್ಳು ಎಲ್ಲೋ ಪಾಪ ದುಡ್ಕೊಂಡು ಏನೋ ಕಷ್ಟ ಬಿದ್ದು ಬೆವರು ಸುರಿಸಿ ಏನಾದ್ರು ಒಂದು ಮಾಡ್ಕೊಂಡ್ ಬಿಡ್ಬೋದು. ರಾಜಕಾರಣಿ ಮಕ್ಳಿಗೆ ಅದು ಗೊತ್ತೇ ಇರಲ್ಲ, ಇಲ್ಲ ಬೆವರು ಸುರಿಸೋದು ಏನಂತ. ಅವ್ರು AC ಕೂತ್ಕೊಂಡು ಮಜಾ ಮಾಡಿರ್ತಾರೆ. ಹೆಂಗೋ ಒಂದು MLA ಮಾಡ್ಬಿಟ್ಟು ಕರ್ಕೊಂಡ್ ಬಂದು ವಿಧಾನಸೌಧದಲ್ಲಿ AC ಕೂಡಿಸ್ಬಿಟ್ರೆ ಸಾಕಪ್ಪ ಅಂತ ಯೋಚನೆ ಮಾಡ್ಕೊಂಡು ಪಾಪ ಅವ್ರು ತಿರ್ಗಾಡ್ತಾ ಇದಾರೆ. ಅವ್ರ ಶ್ರಮಕ್ಕೆ ನಾವು ತಲೆ ಬಗ್ಸ್ಲೇಬೇಕು. ಅಟ್ಲೀಸ್ಟ್ ಆಪ್ಷನ್ ಇಲ್ಲ. ರಾಜಕಾರಣಿ ಮಕ್ಳಿಗಾದ್ರೂ ಏನಾದ್ರು ಒಂದು ವ್ಯವಸ್ಥೆ ಮಾಡ್ಕೊಡೋಣ ಅಂತ ಹೋರಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು. ಕರ್ನಾಟಕಕ್ಕೋಸ್ಕರ ಅಂತೂ ಏನೂ ಮಾಡಲ್ಲ. ಇವಾಗ ಪಾಪ ಅವರು ತೀರೋದ್ರು, ಅವ್ರ ಬಗ್ಗೆ ಮಾತಾಡಿ ಪ್ರಯೋಜನ ಇಲ್ಲ. ಮಾತೆತ್ತಿದ್ರೆ BJP ಮುಸ್ಲಿಂ ಅವ್ರ ಬಗ್ಗೆ ಇವಾಗ ಸ್ವಲ್ಪ ಜಾಸ್ತಿ ಕಾಳಜಿ ಬಂದ್ಬಿಟ್ಟಿದೆ. ಇದು ಬೆಲ್ಟಿಂಗ್ ಇದೆಲ್ಲ ಜಾತ್ಯತೀತ ಮೇಡಮ್, ಜಾತೀಯತ ನೋಡಿ ಮೇಡಮ್, ಏನ್ ಗೊತ್ತಾ, ಏನ್ ಮಾಡಿದ್ದಾರೆ ಇವರು ಮುಸ್ಲಿಂ ಸಮಾಜಕ್ಕೆ? ಹಿಂದೂಗಳಿಗೂ ಏನೂ ಮಾಡಿಲ್ಲ, ಮುಸ್ಲಿಂಗಳಿಗೂ ಏನೂ ಮಾಡಿಲ್ಲ. ಸೇಮ್ ಪರಿಸ್ಥಿತಿ ಕಾಂಗ್ರೆಸ್ ಅಲ್ಲಿನೇ ಇರೋದು. ಇವ್ರು ಬರೀ ವೋಟ್ ಬ್ಯಾಂಕ್ಗೋಸ್ಕರ ಮುಸ್ಲಿಂ ಸಮಾಜಕ್ಕೆ ಯೂಸ್ ಮಾಡ್ಕೊಂತಾರೆ. 75 ವರ್ಷ ಆಯ್ತು ಮೇಡಮ್ ಕಾಂಗ್ರೆಸ್ ಅವರು. ಈ ದೇಶ ಸ್ವಾತಂತ್ರ್ಯ ಬಂದು 75 ವರ್ಷಕ್ಕಿಂತ ಜಾಸ್ತಿ ಆಗಿದೆ. ಮುಸ್ಲಿಮ್ಸ್ ಮಾತ್ರ ಕಾಂಗ್ರೆಸ್ ಅಲ್ಲಿ ಇನ್ನ ಫ್ರೀಡಮೇ ಸಿಕ್ಕಿಲ್ಲ. ಅವ್ರ ಪಾಪ ಏನಾದ್ರು ಒಂದು ತೀರ್ಮಾನ ತಗೊಂಡ್ರು ಅವ್ರು ತಗೊಳಕ್ ಬಿಡಲ್ಲ ಕಾಂಗ್ರೆಸ್ ಅವರು. ಹೋಗ್ತಾರೆ ಅವ್ರ ಮನೆಗೆ, ಏನೋ ಒಂದು ಹೇಳ್ತಾರೆ, ಏನೋ ಒಂದು ಆಫರ್ ಮಾಡ್ತಾರೆ. ಗುರುಗಳು ನಿಮ್ಮ
ಮಸೀದಿ ಗುರುಗಳ ಮುಖಾಂತರ ಒತ್ತಡ ಹಾಕ್ಬಿಡ್ತಾರೆ. ಸರ್ ಯಾರು ಗುರುಗಳೇ ಇಲ್ಲ ಸರ್. ನಾವು ಯೋಚನೆ ಮಾಡ್ಕೊಂಡಿದೀವಿ ಯಾವ ಗುರುಗಳಿದ್ದಾರೆ ಹೇಳಿ? ಯಾವ ಗುರುಗಳು ಇಲ್ಲ, ನಮ್ಮ ಸಮಾಜಕ್ಕೆ ಯಾರು ಲೀಡ್ರು ಇಲ್ಲ. ಸುಮ್ಮನೆ ಹೆಸರಿಗೆ ಮಾತ್ರ ಲೀಡರ್ ಅಂತ ಯೋಚನೆ ಮಾಡ್ಕೊಂಡಿರೋದು. ಏನು ಕೆಲಸ ಮಾಡಿದ್ದಾರೆ ಸಮಾಜಕ್ಕೋಸ್ಕರ? ಯಾವ್ದಾದ್ರು ಒಂದು ಲೀಡರ್ ತೋರಿಸ್ಬಿಡಿ ಈ ಕೆಲಸ ಅವ್ರು ಮಾಡಿರೋದು ಈ ಸಮಾಜಕ್ಕೋಸ್ಕರ ಅಂತ. ಬರೀ ಅವ್ರ ಫ್ಯಾಮಿಲಿಗೆ ಅವ್ರ ಹೆಸರಿಗೆ ಮಾತ್ರ ಮಾಡ್ಕೊಂಡಿದ್ದಾರೆ. ಯಾರು ಯಾವ ಸಮಾಜಕ್ಕೂ ಮಾಡಲ್ಲ ಸರ್. ಯಾರಾದರೂ ಒಳ್ಳೆ ಇದು ದಾವಣಗೆರೆಗೆ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ ಅಂಥವ್ರು ಕೊಳ್ಳಿ. ಏನಕ್ಕೆ ಕೊಟ್ಟಿಲ್ಲ? ಇವಾಗ ದರ್ಶನ್ ಅಂತವ್ರು ಇದಾರಿಲ್ಲ, ಪಾಪ ಇಲ್ಲಿ ಕೂತ್ಕೊಂಡು ಪಕ್ಷಕ್ಕೋಸ್ಕರ ಇಷ್ಟು ಕಷ್ಟ ಬಿಡ್ತಾರೆ, ಇಂಥವ್ರು ಕೊಡ್ಬೇಕಾಗಿತ್ತು. ಸಾಮಾನ್ಯ ಇಲ್ಲ ಸರ್, ಸಾಮಾನ್ಯ ಕಾರ್ಯಕರ್ತರು ಅಂತ ಹುಡುಕಿದ್ರಿಲ್ಲ, ಸಾಮಾನ್ಯ ಕಾರ್ಯಕರ್ತರು ಇಲ್ಲಿ ಕೂತ್ಕೊಂಡಿದ್ದಾರಲ್ಲ ನಮ್ಮ ಪಕ್ಕದಲ್ಲಿ, ಇಂಥವ್ರು ಕೊಳ್ಳಿ. ಓಕೆ, ಗಾಟ್ ಇಟ್. ಸತ್ಯನಾರಾಯಣ ಹೇಮಾದ್ರಿ ಅವರೇ, ಗೆಲ್ಲುವ ವಿಶ್ವಾಸ ಎಷ್ಟಿದೆ ಎರಡೂ ಕ್ಷೇತ್ರದಲ್ಲಿ? ಹಲೋ ಸತ್ಯನಾರಾಯಣ ಹೇಮಾದ್ರಿ ಅವರೇ, ಗೆಲ್ಲುವ ವಿಶ್ವಾಸ ಎರಡೂ ಮೇಡಮ್ ಹೇಳಿ. ಗೆಲ್ಲುವ ವಿಶ್ವಾಸ ಎಷ್ಟಿದೆ ಹೇಮಾದ್ರಿ ಅವರೇ ಎರಡೂ ಕ್ಷೇತ್ರದಲ್ಲಿ? ಕೇಳಿಸ್ತಾ ಇಲ್ಲ. ಜಸ್ಟ್ ಎ ಮಿನಿಟ್, ಐ ವಿಲ್ ಲಾಗ್ ಔಟ್ ಅಂಡ್ ಲಾಗ್ ಇನ್. ಓಕೆ, ಥ್ಯಾಂಕ್ ಯು ಕಾರ್ಯಕ್ರಮದಲ್ಲಿ ಭಾಗಿಯಾದ್ರಿ. ಬಹಳ ಮುಖ್ಯವಾಗಿ ನೋಡಿ, ಇಲ್ಲಿ ನಮ್ಮ AP ವಕ್ತಾರರಾಗಿರುವಂತಹ ಇರ್ಷಾದ್ ಅವರೊಂದು ಪ್ರಮುಖ ವಿಚಾರವನ್ನು ಉಲ್ಲೇಖ ಮಾಡಿದ್ರು. ಏನು ಅಂತ ಹೇಳಿದ್ರೆ ನೋಡಿ, ಯುವ ನಿಧಿ ಅನ್ನುವಂತಹ ಒಂದು ಯೋಜನೆಯ ಮೂಲಕ ಅನ್ಎಂಪ್ಲಾಯ್ಮೆಂಟ್ ಅಥವಾ ನಿರುದ್ಯೋಗಿಗಳು ಯಾರಿರ್ತಾರೆ ಅವರಿಗೆ ಹಣವನ್ನು ಕೊಡುವಂತಹ ಯೋಜನೆಗಳು ಬರ್ತವೆ ಅಂತ ಸಂದರ್ಭದಲ್ಲಿ ಈಗ ದೊಡ್ಡ ದೊಡ್ಡ ರಾಜಕಾರಣಿಗಳು ಅಂದಾಗ ಅವರ ಪುತ್ರರಿಗೆ ಉದ್ಯೋಗವನ್ನು ಕಲ್ಪಿಸುವ ಯೋಜನೆಗಳು ಅಷ್ಟೇ ಇದಲ್ಲ ಅಂತ. ಅಂದರೆ MLA MP ಮಾಡಿಬಿಟ್ಟು ಅವ್ರಿಗೊಂದು ಉದ್ಯೋಗ ಕಲ್ಪಿಸೋದು, ಸಾಮಾನ್ಯ ಜನರ ಧ್ವನಿಯಾಗಿ ಸಾಮಾನ್ಯ ಜನರಿಗೆ ಉದ್ಯೋಗ ಕಲ್ಪಿಸುವಂಥ ಯೋಜನೆಗಳಿಲ್ವಲ್ಲ ಅಂಥೇಳಿ ನೋಡಿ, ಎಂಥ ಒಂದು ಚಿಂತನೆ ಅಲ್ಲಿ ಬರುತ್ತೆ ಅಂತ. ಯಾಕಂದರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಸಾಮಾನ್ಯರ ಧ್ವನಿಯನ್ನು ಎತ್ತುವಂಥ ಒಂದು ಪ್ರಯತ್ನ. ಪ್ರತಿಷ್ಠೆಯ ಕದನ ಆಗಿದೆ ಉಪಚುನಾವಣೆ. ಆಗಲೇ AP ವಕ್ತಾರರು ಇನ್ನೊಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. 2.25 ವರ್ಷದ ಈ ಆಡಳಿತದಲ್ಲಿ ಉತ್ತಮ ಕಾರ್ಯಗಳನ್ನು ಮಾಡಿದ್ರೆ ಚುನಾವಣಾ ಪ್ರಚಾರದ ಅಗತ್ಯತೆಯೇ ಇರಲಿಲ್ಲ ಅಂಥೇಳಿ. ಇದು ಪ್ರತಿಯೊಂದು ಚುನಾವಣೆಗೂ ಕೂಡ ಅನ್ವಯಿಸುತ್ತೆ. ಯಾಕಂತ ಹೇಳಿದ್ರೆ ಪಂಚರಾಜ್ಯಗಳ ಚುನಾವಣೆಯ ಸಂದರ್ಭದಲ್ಲಿ BJP ಕೂಡ ಅದೇ ರೀತಿ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗಿದೆ. ಇತ್ತ ಕಡೆ ಉಪಚುನಾವಣೆಯಲ್ಲೂ ಕೂಡ ಆಗ್ತಿರುವಂಥ ಚುನಾವಣಾ ಅಬ್ಬರದ ಪ್ರಚಾರವನ್ನು ಘಟಾನುಘಟಿ ನಾಯಕರು ಭಾಗಿಯಾಗ್ತಿರೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ BJP ವಕ್ತಾರರಾಗಿರುವಂಥ BJP ಮಾಜಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ದಾವಣಗೆರೆ ಜಗದೀಶ್ ಅವರು ಝೂಮ್ನಿಂದ ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ ಜಗದೀಶ್ ಅವರೇ. ನಮಸ್ತೆ. ಓಕೆ, ದಾವಣಗೆರೆಯಲ್ಲಿ ಹೇಗಿದೆ ಚುನಾವಣಾ ಪ್ರಚಾರ? ಗೆಲ್ಲುವ ವಿಶ್ವಾಸ ಎಷ್ಟಿದೆ? 100ಕ್ಕೆ 100 ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಶ್ರೀನಿವಾಸ್ ದಾಸ್ ಕರಿಯಪ್ಪನವ್ರು ಗೆಲ್ತಾರೆ. 100ಕ್ಕೆ 100 ನಮ್ಗೆ ವಿಶ್ವಾಸ ಇದೆ. ಬಹಳಷ್ಟು ಚೆನ್ನಾಗಿ ಕೆಲಸ 4 ದಿನದಿಂದ ಕಾರ್ಯಕರ್ತರು, ನಮ್ಮ ರಾಜ್ಯ ನಾಯಕರು, ಜಿಲ್ಲಾ ಪದಾಧಿಕಾರಿ ಎಲ್ಲರೂ ಕೂಡ ಭಾಗವಹಿಸ್ತಾರೆ. ಚೆನ್ನಾಗಿ ನಡೀತಿದೆ. ಏನೆಲ್ಲ ಪ್ರಮುಖ ಪ್ಲಸ್ಗಳು ನಿಮಗೆ ಅಲ್ಲಿ ಗೆಲ್ಲೋದಕ್ಕೆ? ಯಾಕಂದರೆ ದಾವಣಗೆರೆ ಅಂದಾಗ ವಿಚ್ ಇಸ್ ಅಂಡರ್ಸ್ಟುಡ್ ಶಾಮನೂರು ಶಿವಶಂಕರಪ್ಪನವರ ಕುಟುಂಬದ ಭದ್ರಕೋಟೆ, ಕಾಂಗ್ರೆಸ್ ಭದ್ರಕೋಟೆ ಅನ್ನೋದು ಎಷ್ಟು ನಿಜವೋ ಆ ಕಬಂಧ ಬಾಹುಗಳನ್ನು ಎಲ್ಲ ಕಡೆ ಚಾಚಿರುವಂತಹ ಸನ್ನಿವೇಶದಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನು ಬೆಳೆಸಿ ಗೆಲ್ಲಿಸಿ MLA ಮಾಡೋದಕ್ಕೆ ಹೊರಟಿದ್ದೀರಿ, ವಿಚ್ ಇಸ್ ನಾಟ್ ಸೋ ಈಸಿ. ಅಷ್ಟು ಸುಲಭದ ಮಾತಲ್ಲ ಅದು. ಮೇಡಮ್, ನಮ್ಮಲ್ಲಿ ಎಲ್ಲರಿಗೂ ತಿಳಿದಿರುವ ಹಾಗೆ ಬದಲಾವಣೆ ಕಾಲದ ನಿಯಮ. ಹಾಗಾಗಿ ಜನ ಬದಲಾವಣೆಯನ್ನು ಬಯಸ್ತಾರೆ. ನಾವು ಶಾಮನೂರು ಶಿವಶಂಕರಪ್ಪನವ್ರು ಹಿರಿಯರು, ಅವ್ರ ಬಗ್ಗೆ ಅವರು ದೈವಾಧೀನರಾಗಿದ್ದಾರೆ, ಅವ್ರ ಬಗ್ಗೆ ನಾವು ಮಾತಾಡೋಕೆ ಹೋಗಲ್ಲ. ಆದರೆ ಕ್ಷೇತ್ರದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೆದಿಲ್ಲ. ಅನೇಕ ಕೊಳಚೆ ಪ್ರದೇಶಗಳು ಮೊದಲು ಹೇಗಿದ್ವು 20-25 ವರ್ಷದಿಂದ ಈಗಲೂ ಕೂಡ ಹಾಗೆ ಇದೆ. ಜನರು ಇವತ್ತು ಬದಲಾವಣೆಯನ್ನು ಬಯಸ್ತಿದ್ದಾರೆ. ಹಾಗಾಗಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ಒಬ್ಬ ಯುವಕನಿದ್ದಾನೆ, ಆತ ಮಾಡುವಂತ ಶಕ್ತಿ ಇದೆ, ಒಳ್ಳೆಯ ಮನುಷ್ಯ ಅಂತೇಳಿ ಬದಲಾವಣೆ ಬಯಸಿ ಜನ ಇವತ್ತು ಭಾರತೀಯ ಜನತಾ ಪಾರ್ಟಿಯನ್ನು ಬೆಂಬಲವನ್ನು ಮಾಡ್ತಾರೆ. ಅಭಿವೃದ್ಧಿ ಆಗಿಲ್ಲ ಅನ್ನೋದಾದರೆ ಜಗದೀಶ್ ಅವರೇ, ನಿರಂತರವಾಗಿ ಶಾಮನೂರು ಕುಟುಂಬಸ್ಥರೇ ಗೆಲ್ಲೋದಕ್ಕೆ ಹೇಗೆ ಸಾಧ್ಯ? ಈಗ ನೋಡಿ, ಅಲ್ಲೇ MLA ಇದ್ದಾರೆ, ಅಲ್ಲೇ MP ಇದ್ದಾರೆ, ಈಗ ಮತ್ತೊಬ್ಬ MLA ಆಗೋದಕ್ಕೆ ಸಿದ್ಧರಿದ್ದಾರೆ. ಸ್ವತಃ ಶಾಮನೂರು ಶಿವಶಂಕರಪ್ಪನವರು ಕಡೇ ದಿವಸದವರೆಗೂ ಒಬ್ಬ ಪ್ರಭಾವಿ ಶಾಸಕರಾಗಿ ಉಳ್ಕೊಂಡಿದ್ದರು ಅನ್ನೋದಾರೆ. ಆ ಭಾಗದಲ್ಲಿ ಕೆಲಸ ಮಾಡಿದ್ದಾರೆ ಅಂತ ಅರ್ಥೈಸ್ಕೋಬೇಕಾ ನಾವು, ಅಥವಾ ಏನಂತ ಅರ್ಥೈಸ್ಕೋಬೇಕು? ಅಭಿವೃದ್ಧಿ ಇಲ್ಲ, ಚರಂಡಿಗಳು ಹಂಗೆ ಇದಾವೆ, ಈ ಥರದ್ದು ಹೇಳಿದ್ರೆ ಹೆಂಗೆ ಅದನ್ನ ಒಪ್ಕೊಳ್ಳೋದು ಅಂತ? ಮೇಡಮ್, ಹೇಗೆ ಅಂದ್ರೆ ಈ ಹಿಂದೆ ಇಲ್ಲಿ ಈಗ ಆಲ್ರೆಡಿ 65ರಿಂದ 70,000 ಮೈನಾರಿಟೀಸ್ ಅಲ್ಪಸಂಖ್ಯಾತ ಬಂಧುಗಳು ಮತಗಳಿದ್ದಾವೆ. ಈ ಹಿಂದೆ ಅವ್ರಿಗೆ ಏನೋ ಆಸೆ ಆಮಿಷಗಳನ್ನ ತೋರಿಸಿ ನಿಮಗೆ ಅಭಿವೃದ್ಧಿ ಮಾಡ್ತೀವಿ, ನಿಮ್ಮ ಒಂದು ಸಮುದಾಯಕ್ಕೆ ಮುಂದಿನ ದಿನದಲ್ಲಿ ಚುನಾವಣೆ ಟಿಕೆಟ್ ಕೊಡ್ತೀವಿ ಅಂತ ಹೇಳಿದ್ವಿ. ತಾವು ಕೂಡ ಮಾಧ್ಯಮಗಳನ್ನು ನೋಡಿದ್ರೆ ಈ ನಿನ್ನೆನೂ ಕೂಡ ಒಬ್ಬ ಸಾದಿಕ್ ಪೈಲವಾನ್ ಅಂತೇಳಿ ಹಿರಿಯ ಕಾಂಗ್ರೆಸ್ ಮುಖಂಡರು ಅವ್ರನ್ನ ವಾಪಸ್ ತೆಗಿಸಿದ್ದಾರೆ. ಅದೇನೇ ಇರಲಿ, ಆದ್ರೆ ಅಲ್ಪಸಂಖ್ಯಾತರು ಈ ಬಾರಿ ಭಾರತೀಯ ಜನತಾ ಪಾರ್ಟಿಯನ್ನ 100ಕ್ಕೆ 100 ಬೆಂಬಲವನ್ನು ಕೊಡ್ತಾರೆ. ಕಾರಣ ಅವರಿಗೆ ಬಹಳಷ್ಟು ಅನ್ಯಾಯ ಆಗಿದೆ. ಅವ್ರು ಯಾರನ್ನು ಕೂಡ ಆಯ್ತು, ಹಂಗಾದ್ರೆ 65ರಿಂದ 70,000 ಅಲ್ಪಸಂಖ್ಯಾತರಿದ್ದಾರಲ್ಲ ಅವರಿಗೆ BJP ಅಲ್ಲಿ ಏನ್ ಕೊಟ್ಟಿದೆ? ನಿಮ್ಮನ್ನ ಯಾಕೆ ನಂಬಬೇಕು? ನಿಮ್ಮನ್ನ ಯಾಕೆ ಗೆಲ್ಲಿಸ್ಬೇಕು? ನಮ್ಮಲ್ಲಿ ಕೂಡ ಅಲ್ಪಸಂಖ್ಯಾತ ಮೋರ್ಚಾ ಅಂತಿದೆ.
ಅವ್ರಿಗೆ ಈಗ ಜ್ಞಾನೋದಯ ಆಗಿದೆ ಭಾರತೀಯ ಜನತಾ ಪಾರ್ಟಿ ಬಗ್ಗೆ. ಇಷ್ಟು ದಿನ ನಮ್ಮನ್ನ ವಿರೋಧ ಮಾಡ್ತಿದ್ರು ಕೋಮುವಾದಿಗಳು ಹಾಗೆ ಹೀಗೆ ಅಂತೇಳಿ, ಈಗ ಅವ್ರಿಗೆ ಜ್ಞಾನೋದಯ ಆಗಿದೆ. ಹಾಗಾಗಿ ಬನ್ನಿ, ಇವತ್ತು ಬೆಳಗ್ಗೆನೂ ಕೂಡ ಅನೇಕ ಮುಸ್ಲಿಂ ಯುವಕರು ಬಂದಿದ್ರು, ಭಾರತೀಯ ಜನತಾ ಪಾರ್ಟಿಯನ್ನು ಸೇರ್ಪಡೆಗೊಂಡಿದ್ದಾರೆ. ನಾವು ಕೂಡ ಆ ಭಾಗದಲ್ಲಿ ಪ್ರಚಾರಕ್ಕೆ ಹೋದಂತ ಸಂದರ್ಭ ಅಭೂತಪೂರ್ವವಾದ ಸ್ವಾಗತವನ್ನು ಮಾಡ್ತೇವೆ. ಕಾಲ ಬದಲಾವಣೆಯನ್ನು ಬಯಸ್ತಾ ಇದೆ. ಈ ಹಿಂದೆ ಆಗಿರೋದು ನಿಜ ಇದೆ, ನಾವು ಒಪ್ಪಿಂತೀನಿ. ಆದ್ರೆ ಈಗ ಬದಲಾಗಿದೆ ಅಲ್ಲ. ಸೊ ಅದ್ರ ರಿಸಲ್ಟ್ ನಿಮಗಿದೆ, ಸೊ ಗೆಲುವು ನಿಮ್ದೆ ಅಂತ ವಿಶ್ವಾಸ, ರೈಟ್? ಓಕೆ, ಮಾತಾಡ್ತೀನಿ ನಿಮ್ಮ ಜೊತೆ, ಹಂಗೆ ಸಂಪರ್ಕದಲ್ಲಿರಿ. ದರ್ಶನ್ ಅವರೇ, ವಿಜೇಂದ್ರ ಅವ್ರು ಮಾತಾಡಿದ ನನ್ನ ತಲೆಯಲ್ಲಿ ಹಾಗೆ ಉಳ್ಕೊಂಡ್ಬಿಟ್ಟಿದೆ, ಕೇಳಬೇಕಂತ ಅಂದ್ಕೊಂಡೆ. ಕಾಂಗ್ರೆಸ್ನವರು ಬಿ ಜೆ ಪಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ, ಇದು ಸ್ವಲ್ಪ ಒಳ ಏಟಿನ ಬಿಸಿ ಏನಾದರೂ ಇದೆಯಾ? ಆ್ಯಕ್ಚುಲಿ ಅವ್ರು ಹೇಳ್ತಿರೋದು ನಿಜಾನ ಅಂತ ಒಂದು ಕಾಂಟೆಕ್ಸ್ಟ್. ಇನ್ನು ಉಮೇಶ್ ಅವ್ರು ಹೇಳಿದ್ದು, ಇರುವಂಥ ಕಾಂಗ್ರೆಸ್ನ ಎರಡೂ ಕ್ಯಾಂಡಿಡೇಟು ಡಿ ಕೆ ಶಿವಕುಮಾರ್ ಅವ್ರ ಕ್ಯಾಂಡಿಡೇಟು, ಎರಡು ಪ್ರಶ್ನೆಗೆ ಉತ್ತರ ಕೊಡಿ. ವಿಜಯೇಂದ್ರರವ್ರಿಗೆ ರಾಜಕೀಯ ಪ್ರಬುದ್ಧತೆ ಇಲ್ಲ, ಯಾಕೆಂದರೆ ಅವರು ಫಸ್ಟ್ ಟೈಮ್ ಶಾಸಕರಾಗಿದ್ದಾರೆ ಅಂತ ಕಿರಿಯ ವಯಸ್ಸಿನವ್ರು ತಾವಂದು ಇವತ್ತು ರಾಜ್ಯಾಧ್ಯಕ್ಷ ಮಾಡಿರೋದ್ರಿಂದ ಮೊದಲಿಗೆ ಅವ್ರ ಪಕ್ಷದವರೇ ಅವ್ರನ್ನ ಸಹಿಸ್ತಾನೆ. ಯಾಕೆಂದ್ರೆ ಅವ್ರನ್ನ ಸಹಿಸದೇ ಇರೋ ಕಾರಣಕ್ಕೋಸ್ಕರ ಹಿಂದುತ್ವ ಅಂತ ಎದೆ ಬಗ್ಗುತ್ಕೊಳ್ತಿದ್ದಂಥ ಈಶ್ವರಪ್ಪನ್ನು ಪಕ್ಷದಿಂದ ಕಿತ್ತಾಕಿರೋ, ಯತ್ನಾಳ್ನು ಪಕ್ಷದಿಂದ ಕಿತ್ತಾಕಿದ್ದಾರೆ. ಇದು ವಾಸ್ತವ ಸನ್ನಿವೇಶ. ಇನ್ನೊಂದು ದೊಡ್ಡ ಯುದ್ಧವೇ ಆಗ್ತಾ ಇದೆ. ಯಾವುದು ಪ್ರತಾಪ್ ಸಿಂಹ ಅವರಾಗಿರ್ಬೋದು ಅಥವಾ ಇನ್ನು ಅನೇಕರು ನಾಯಕರು ದೊಡ್ಡ ಗುಂಪು ಪಂಗಡ ಆಗೋಗಿದೆ. ಫಸ್ಟ್ ಅವ್ರ ಪಕ್ಷದವ್ರನ್ನವರು ಒಗ್ಗಟ್ಟು ಮಾಡ್ಕೊಳ್ಳಿ. ನಮ್ಮ ಕಾಂಗ್ರೆಸ್ನವ್ರು ಬಂದು ಓಟ್ ಹಾಕ್ತಾರೆ. ಕಾಂಗ್ರೆಸ್ನವ್ರಿಗೆ ಏನು ತಲೆ ಕೆಟ್ಟಿದೆಯಾ? ಕಾಂಗ್ರೆಸ್ ಪಕ್ಷದ ಮತದಾರರು ಯಾವತ್ತು ಕಾಂಗ್ರೆಸ್ನ ನಂಬಿದ್ದಾರೆ, ಕಾಂಗ್ರೆಸ್ ಅದಕ್ಕೆ ಬದ್ಧವಾಗಿದೆ. ನಮ್ಮ ಮತದಾರರು ಭಕ್ತನಿಗೂ ಭಗವಂತನಿಗೂ ಇರುವ ಸಂಬಂಧ. ನಾವೇ ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡಕ್ ಹೋದ ಸಂದರ್ಭದಲ್ಲಿ ಆ ಭಾಗದ ಜನ ಹೇಳಿದ್ದನ್ನು ಒಂದೇ ನಿಮಿಷ ಮಾತಾಡ್ತೀನಿ, ಹಂಗೆ ಸಂಪರ್ಕದಲ್ಲಿರ, ನಿಮ್ಮ ಮಾತನ್ನ ನಾನು ತಗೊಳ್ತೀನಿ. ಅಲ್ಪಸಂಖ್ಯಾತರನ್ನ ಕಾಂಗ್ರೆಸ್ ಎಷ್ಟು ವರ್ಷಗಳ ಕಾಲ ಬಳಸ್ಕೊಂಡಿದೆ, ನಮಗೆ ಬೇಸರ ಆಗಿದೆ, ನಾವು ಧ್ವನಿ ಎತ್ತಂಗಿಲ್ವಾ, ನಮಗೊಂದು ಟಿಕೆಟ್ ಕೊಡೋಕ್ಕಾಗಲ್ವಾ? ಈ ಸಲ ಶ್ರೀನಿವಾಸ್ ದಾಸಕರಿಯಪ್ಪಂಗೆ ನಮ್ಮ ಮತ ಅಂತ ಹೇಳಿದ್ದಾರೆ. ನೋಡಿ, ಮತದಾರ ಪ್ರಭುಗಳು ಅವರವರ ಅನಿಸಿಕೆಗಳನ್ನ ನೀವು ಈಗ ಹೇಳಿದಾಗ ಅವರವರು BJP ಕಾರ್ಯಕರ್ತರಾಗಿರ್ಬೋದು, ಅದು ಮುಸಲ್ಮಾನೇ ಆಗಿರ್ಬೋದು, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ಇವತ್ತು ಮುಸಲ್ಮಾನರು ಪಂಚರ್ ಹಾಕೋರು ಅಂತ ಬಹಳ ಹೀನಾಮಯವಾಗಿ ಜರ್ದಿಂತದ್ರು ತೇಜಸ್ವಿ ಸೂರ್ಯ, ಗಡ್ಡ ಬಿಟ್ಟಿರೋರು, ಟೋಪಿ ಹಾಕಿದವರು, ಬುರ್ಕದವರು, ಓಟೇ ಬೇಡ ಅಂದಿರೋರು BJP ಅನೇಕ ನಾಯಕರು ಇವತ್ತು ಆ ಮುಸಲ್ಮಾನ್ ಸಮುದಾಯದನ್ನ ಎರಡನೇ ದರ್ಜೆಗಿಂತ ಕಡೆಯಾಗಿ ನಿಮ್ಮ ಅವರು ಹಾಕಿ ತೊಡುವಂಥ ಬಟ್ಟೆ ಆಗಿರ್ಬೋದು, ಅವರು ತೊಡುವಂಥ ಟೋಪಿ ಆಗಿರ್ಬೋದು, ಅವರ ಗಡ್ಡ ಆಗಿರ್ಬೋದು, ಅವರು ತಿನ್ನುವಂಥ ಆಹಾರಕ್ಕೆ ಹಲಾಲ್ ಅನ್ನುವಂಥ ವಿಚಾರ ಇರ್ಬೋದು, ಜಡ್ಕ ಅನ್ನುವಂಥ ವಿಚಾರ ಇರ್ಬೋದು, ಮುಸಲ್ಮಾನರ ಹತ್ರ ಯಾವುದೇ ವಸ್ತುಗಳನ್ನ ಖರೀದಿ ಮಾಡಬೇಡಿ ಅಂತ ಅದಕ್ಕೆಲ್ಲ ಒಂದು ದೊಡ್ಡ ಅವ್ರದೇ ಸರ್ಕಾರ ಇದ್ದಾಗ, ಬೊಮ್ಮಾಯಿಯವರು ಯಡಿಯೂರಪ್ಪನವರ ಸರ್ಕಾರ ಇದ್ದಾಗ ಆ ಒಂದು ಸಮುದಾಯವನ್ನ ತುಂಬಾ ಕೇವಲವಾಗಿ ಕಂಡಂಥವ್ರಿಗೆ ಇವತ್ತು ಕಣ್ಣು ಹಳದಿ ಕಣ್ಣು ಸ್ವಲ್ಪ ಪಳಪಳ ಮಿಣಿಮಿಣಿ ಅಂತೇಳಿ ಹುಡುಕ್ತಾ ಇದ್ದಾರೆ ಎಲ್ಲಾದ್ರೂ ಅಂದ್ರೆ ಅವ್ರಿಗಂತೂ ಅವ್ರು ಓಟ್ ಬೇಡ ಅಂತ ಅವರಷ್ಟಕ್ಕೆ ಅವರ ನಾಯಕರೇ ಡಿಕ್ಲೇರ್ ಮಾಡ್ಕೊಂಡು ಇವತ್ತು ನಮ್ಮ ಜೊತೆ ಬರ್ತಾರೆ ಅಂತಂದ್ರೆ ಮುಸಲ್ಮಾನ್ ಸಮುದಾಯವು ಪ್ರಬುದ್ಧವಾಗಿದೆ. ಬಹಳ ಹೆಮ್ಮೆ ಇದೆ. ಇವತ್ತು ನಮ್ಮ ರಾಜ್ಯದ ಸ್ಪೀಕರ್ ಸ್ಥಾನವನ್ನ ಮುಸಲ್ಮಾನ್ ಸಮುದಾಯಕ್ಕೂ ನಾವು ಕೊಟ್ಟಿದ್ದೀವಿ. ವಸತಿ ಇಲಾಖೆ ಇರ್ಬೋದು, ಪ್ರೌಢ ಇಲಾಖೆ ಇದು ಸಚಿವಾಲಯ ಇರ್ಬೋದು, ಮುಸಲ್ಮಾನ್ ಸಮುದಾಯಕ್ಕೆ ಕೊಟ್ಟಿದ್ದೀವಿ. 10ಕ್ಕೂ ಹೆಚ್ಚು ಜನ ಮುಸಲ್ಮಾನ್ ಸಮುದಾಯದಿಂದ ನಮ್ಮ ಹಾಲಿ ಶಾಸಕರಿದ್ದಾರೆ. 4 ಜನ MLCಗಳಿದ್ದಾರೆ. ಒಬ್ಬ ರಾಜ್ಯಸಭೆಯ ಸದಸ್ಯರು ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ. BJPನಲ್ಲಿ ಒಬ್ಬರೇ ಒಬ್ರು ಮುಸಲ್ಮಾನ್ ಶಾಸಕರಿದ್ದಾರೆ. JDS ನಲ್ಲಿ ಒಬ್ಬರೇ ಒಬ್ರು ಮುಸಲ್ಮಾನ್ ಶಾಸಕರಿದ್ದಾರೆ. ಎಷ್ಟು ಅವರ ಉದಾಹರಣೆ JDS ನೀವು ಮುಸಲ್ಮಾನರು ವಿಚಾರ ಹೇಳ್ತಾ ಇದ್ರಲ್ಲ, ಅವ್ರು BJP ಜೊತೆ ಸಖ್ಯ ಮಾಡಿದ್ದೆ ತಡ CM ಇಬ್ರಾಹಿಂ ಅವ್ರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದನೇ ಕಿತ್ತಾಕಿದಾರಲ್ವಾ? ಅಲ್ಲಿ ಇವತ್ತು JDS ನವ್ರು ಕ್ಯಾಂಡಿಡೇಟ್ ಇಲ್ಲ, ಅವ್ರನ್ನ ವಿರೋಧ ಮಾಡ್ಲಿಕ್ಕೆ ಹೋಗೋದಿಲ್ಲ. ಮೇಡಮ್, ಇವತ್ತು ದಾವಣಗೆರೆ ವಿಚಾರಕ್ಕೆ ನಮ್ಮ ಅನ್ನಭಾಗ್ಯ ಯೋಜನೆಯಲ್ಲಿ 1,67,530 ಜನಗಳಿಗೆ ಅನ್ನಭಾಗ್ಯವನ್ನು ಕೊಟ್ಟಿದ್ದೀವಿ. ಒಟ್ಟು 73,090 ಏನು 2,000 ರೂಪಾಯಿ ಗೃಹಲಕ್ಷ್ಮಿಯನ್ನು ಕೊಟ್ಟಿದ್ದೀವಿ. 49,770 ಗೃಹ ಜ್ಯೋತಿಯನ್ನ ಅಷ್ಟು ಒಂದು ಕುಟುಂಬಗಳಿಗೆ ಕೊಡುವಂತ ಕೆಲಸ ಮಾಡಿದ್ದೀವಿ. ಯುವ ನಿಧಿ ಸಹ 4,478 ಒಟ್ಟು 14,81,81,00,000ದಲ್ಲಿ ಕೊಡುವಂತ ಕೆಲಸ ಮಾಡಿದ್ದೀವಿ. ಹಾಗೆ ರಾಜಕಾಲುವೆಗಳಾಗಿರ್ಬೋದು, ಅಥವಾ ಒಳಚರಂಡಿಗಳಾಗಿರ್ಬೋದು, ಮೂಲ ಸೌಲಭ್ಯಗಳಾಗಿರ್ಬೋದು, ಅಥವಾ ಇವತ್ತು ಅಲ್ಲಿ ನೀರಾವರಿಗೆ ಏನು ಭದ್ರಾ ಮೇಲ್ದಂಡೆ ಯೋಜನೆ ಆ ಭಾಗಕ್ಕೆ ನೀರನ್ನ ಕೊಡುವಂತ ಕೆಲಸ BJP ಅವರು ಸುಳ್ಳು ಹೇಳಿದ್ರು ಬಜೆಟ್ನಲ್ಲಿ 5,400 ಕೋಟಿ ಅಂತೇಳಿ. ನಮ್ಮ ಸರ್ಕಾರ ಭದ್ರಾ ಮೇಲ್ದಂಡೆಗೂ ಹಣವನ್ನು ಇಟ್ಟಿದ್ದೀವಿ. ನಾವು ನುಡಿದಂತೆ ನಡೆಯುವಂಥವ್ರು ಇವತ್ತು ದಾವಣಗೆರೆ ಶಾಶ್ವತವಾಗಿ ಅಭಿವೃದ್ಧಿ ಆಗ್ಬೇಕಂತಂದ್ರೆ ಇವತ್ತು ಅವ್ರ ಮನೆಯಲ್ಲೇ ಮಂತ್ರಿ ಇದ್ದಾರೆ, MP ಇದ್ದಾರೆ, ಸಂಸತ್ತಲ್ಲೂ ಧ್ವನಿ ಆಗ್ತಾರೆ. ಆ ಕುಟುಂಬದ ಕುಡಿಯನ್ನ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸಬೇಕಾಗಿ ಈ ಮೂಲಕ ಕೇಳ್ಕೊಳ್ತೀನಿ ಮೇಡಮ್. ಉಮೇಶ್ ಅವರೇ, ಕಾಂಗ್ರೆಸ್ ಸಲ ಆ ಎರಡೂ ಕ್ಷೇತ್ರಗಳಲ್ಲಿ ಸೋತ್ರೆ DK ಶಿವಕುಮಾರ್ ಅವರು ಕುರ್ಚಿ ಕಳ್ಕೋತಾರೆ ಅಂತ R ಅಶೋಕ್ ಅವರು ಲೇವಡಿ ಮಾಡಿದ್ದಾರೆ. ಈ ಚುನಾವಣೆ ರಿಸಲ್ಟ್ಸ್ಗೂ ಕುರ್ಚಿಗೂ ಸಂಬಂಧ ಇದೆಯಾ?
ಸಾಮಾನ್ಯವಾಗಿ ಬೈ ಎಲೆಕ್ಷನ್ ಯಾವುದೇ ಮುಂದಿನ ಚುನಾವಣೆಗಳ ದಿಕ್ಸೂಚಿನೂ ಅಲ್ಲ ಅದು. ಇದೊಂದು ಟಾಸ್ಕ್ ಅಷ್ಟೇ ಅವರಿಗೆ, ಪ್ರತಿಷ್ಠೆಯಾಗಿ ತೊಗೊಂಡಿದ್ದಾರೆ. ಈಗ ಡಿ ಕೆ ಶಿವಕುಮಾರ್ ಏನೋ ನಾನು ನೆಕ್ಸ್ಟ್ ಮುಖ್ಯಮಂತ್ರಿ ಆಗಿ ಅಲ್ಲ, ಡಿ ಕೆ ಶಿವಕುಮಾರ್ಗೇನು ಬೈ ಎಲೆಕ್ಷನ್ ಏನು ದೊಡ್ಡ ಚುನಾವಣೆ ಅಲ್ಲ ಅವರಿಗೆ. ಬೇರೆ ಬೇರೆ ರಾಜ್ಯಗಳೆಲ್ಲ ಟಾಸ್ಕ್ ತೊಗೊಂಡಿದ್ದಾರೆ. ಆದರೆ ಇಲ್ಲಿ ಪ್ರತಿಷ್ಠೆ ಆಗಿರೋದೇನು ಅಂತಂದರೆ ಎಲ್ಲ ಒಂದು ಕಡೆ ಅವ್ರು ತಮ್ಮ ಸಾಮರ್ಥ್ಯವನ್ನು ಮಾಡಬೇಕು. ಜೊತೆಗೆ ಇಲ್ಲಿ ಸಿದ್ದರಾಮಯ್ಯನ ಮನಸ್ಥಿತಿ OBC ಮನಸ್ಥಿತಿ. ಎಲ್ಲರೂ ಇವ್ರಿಗೆ ಕೊಡಬೇಕಿತ್ತೇನೋ, ಯಾರನ್ನ ಈ ಬಹುಸಂಖ್ಯಾತ ಇರುವಂಥ ಸಾದಿಕ್ ಪೈಲ್ವಾನಿಗೆ ಕೊಡಬೇಕಿತ್ತೇನೋ, ಅಥವಾ ಅಲ್ಲಿ ಬಾಗಲಕೋಟೆ ಇನ್ಯಾರಿಗೆ ಒಬ್ಬರಿಗೆ ಕೊಡಬೇಕಿತ್ತೇನೋ. ನೋಡಿ, ಈ ಟಿಕೆಟ್ ವಿಚಾರದಲ್ಲಿ ಅವರೆಲ್ಲೂ ಸಹ ಇಂಥವ್ರಿಗೆ ಕೊಡಬೇಕು ಅನ್ನೋದನ್ನ ವಿಚಾರವನ್ನು ಎಲ್ಲೂ ಬರಲಿಲ್ಲ ಅವರು. ತುಂಬ ಹಾರ್ಡ್ ಸರ್ಕಮ್ಸ್ಟೆನ್ಸ್ ಇದ್ದಾಗ, ತುಂಬ ಏನೋ ತಲೆ ಮೇಲೆ ಬರ್ತದೆ ಅಂದಾಗ ತುಂಬ ನಯವಾಗಿ ಜಾರ್ಕೊಂಡ್ಬಿಡ್ತಾರೆ. ಅದನ್ನು KPCC ಅಧ್ಯಕ್ಷರಿಗೆ ಒತ್ತಾಯ ಮಾಡ್ತಾರೆ. ಇದು ಭಾಳ ಜಾಣತನದಿಂದ ಸಿದ್ದರಾಮಯ್ಯ ಮಾಡ್ಕೊಂಡ್ಬಂದಿದ್ದಾರೆ. ಪಾರ್ಟಿ ಪರವಾಗಿ ಹೋಗಿದ್ದಾರಲ್ಲ, ಮಾಡಬೇಕು ಚುನಾವಣೆ ಅಂತೇಳಿ ಹೋಗಿದ್ದಾರೆ. ಒಂದು ಈಗ ನಾನು ಹೇಳೋದು, ಇಷ್ಟೆಲ್ಲ ಅಭಿವೃದ್ಧಿ ಕೆಲಸ ಮಾಡಿದ್ರೆ ಸಿದ್ದರಾಮಯ್ಯನವರು ಸ್ವತಃ ಅಲ್ಲಿಗೆ ಹೋಗಿ ಚುನಾವಣೆ ಮಾಡೋಂಥದ್ದು ಏನಿದೆ, ಪ್ರಚಾರ ಅವಶ್ಯಕತೆ ಇದೆಯಾ? ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಕೂತಿತ್ತಲ್ಲಿ ಕೆಲಸ ಮಾಡ್ಬೋದು. ಅದು ನೋಡಿ, ಒಂದೊಂದು ಕ್ಷೇತ್ರಕ್ಕೆ 16 ಜನ MLAಗಳು ಸಚಿವರನ್ನೆಲ್ಲ ಹಾಕಿದ್ದಾರೆ. ಅಲ್ಲಿ ಧಾರವಾಡದ ಸಾರಿ ಬಾಗಲಕೋಟೆಯಲ್ಲಿ ಇರ್ಬೋದು, ದಾವಣಗೆರೆ ಸೌತಲ್ಲಿ ಇರ್ಬೋದು, ಅಷ್ಟು ಜನ ಡೆಪ್ಯೂಟ್ ಮಾಡಿಬಿಟ್ಟು ಮಾಡೋಂಥ ಚುನಾವಣೆಯನ್ನು ಅವಶ್ಯಕತೆ ಇತ್ತ ಅಂತ ಒಂದು. ಶಾವನೂರು ಶಿವಶಂಕರಪ್ಪರು ಅಷ್ಟೊಂದು ಅಧಿಪತ್ಯ ಇದ್ದು, ಅಷ್ಟೊಂದು ಜನಪ್ರಿಯತೆ ಇದ್ದಿದೆ. ಇಷ್ಟೆಲ್ಲ ತಗೊಂಡೋಗಿ ಇಡೀ ರಾಜ್ಯ ಸರ್ಕಾರ ಹೋಗಲು ಕೂತು ಚುನಾವಣೆ ಮಾಡೋಂಥ ಅವಶ್ಯಕತೆ ಇರಲಿಲ್ಲ. ಅಂದ್ರೆ ಸ್ವಲ್ಪ ವ್ಯತ್ಯಾಸ ಆಗಿದೆ, ಆಗುತ್ತೆ ಮುಂದಿನವೇ. ಜೊತೆಗೆ ಹೆಂಗೆ ನಮ್ಮ ನಾಯಕರು ನೆಕ್ಸ್ಟ್ ಕುಮಾರಣ್ಣವರು ಸಹ ಅಲ್ಲಿ ಪ್ರಚಾರಕ್ಕೆ ಹೋಗ್ತೀವಿ. ಹಂಗಾಗಿ ಸ್ವಲ್ಪ ಇನ್ನೂ ಹೆಚ್ಚಿನ ವ್ಯತ್ಯಾಸಗಳಾಗ್ತದೆ. ಅವ್ರೇನಾರು ಈ ಚುನಾವಣೆ 2 ಚುನಾವಣೆ ಗೆದ್ರೆ ಮೇಡಮ್, ಹಣಬಲದಿಂದ ಮಾತ್ರ ಗೆಲ್ಲಕ್ಕೆ ಸಾಧ್ಯ, ಧನಬಲದಿಂದ, ಅಧಿಕಾರದ ಬಲದಿಂದ. ಯಾಕೆಂತಂದ್ರೆ ಕಳೆದ ಬಾರಿ ನಮ್ಮ ಚನ್ನಪಟ್ಟಣದಲ್ಲಿ ಹೇಳ್ತೀನಿ, ಒಂದ್ ವೇಳೆ ಗೆದ್ರೆ ಸೋತ್ರೆ ಅವ್ರದ್ದು ಆಡಳಿತ ಸರ್ಕಾರ ಆಡಳಿತ ಸರಿಯಾಗಿಲ್ಲ, ಒಂದ್ ವೇಳೆ ಗೆದ್ರೆ ಹಣ ಬಲ. ಅಲ್ಲ, ಒಂದ್ ಹೇಳಿದೆ ಅಲ್ಲಿ ಜನ ಅವ್ರೇನಾದ್ರು ಗೆದ್ರೆ ನೀವು ಈ ಚುನಾವಣೆ ಕಂಟೆಸ್ಟ್ ಅನ್ನೋದನ್ನೇ ಮರ್ತು ಬಿಡ್ಬೇಕು. ಅಲ್ಲ, ಒಂದ್ ವೇಳೆ ಆಡಳಿತ ಸರಿ ಇಲ್ಲ ಅಂತ ಒಂದು ರಿಸಲ್ಟ್ ಅಲ್ಲಿ ಏನಾಗಿರ್ಬೋದು ಅಂತಂದ್ರೆ ಅವ್ರಿಗೆ ಅನುಕಂಪದ ಅಲೆ ಇರ್ಬೋದು. ಅವ್ರ ನಮ್ಮ ತಾತ ಇದ್ರು, ಅವ್ರು ಹೊರಟೋದ್ರು ಅಂತ. ಅಲ್ಲಿ ಮೇಟಿ ಅವರು ಸೀನಿಯರ್ ಇದ್ರು, ಅವ್ರು ಹೋದ್ರಲ್ಲ ಅಂತ ಹೇಳಿ ಅವರ ಒಂದೇನು ಅನುಕಂಪ ಇರ್ಬೋದು. ಒಂದು ಇನ್ನೊಂದು, ಸಹಜವಾಗಿ ಇಂಥ ಚುನಾವಣೆಯಲ್ಲಿ ಇವರು ಬರೀಕೈಲಿ ಚುನಾವಣೆ ಮಾಡಲ್ಲ ಕಾಂಗ್ರೆಸ್ನವ್ರು ಮಾತ್ರನಾ? ಅಲ್ಲ, ಬರೀಕೈ ಮಾಡೋದಿಲ್ಲ ಅವರು. ಬಿಜೆಪಿಯವರು JDS ಎಲ್ಲಿ ಮಾಡ್ತಾರೆ, ಸಿದ್ಧಾಂತಗಳ ಮೇಲೆ ಚುನಾವಣೆ ಮಾಡೋದು ನಾವೆಲ್ಲ. ಹಾಗಾಗಿ ಕಾಂಗ್ರೆಸ್ನಲ್ಲಿ ಬಹಳ ಸಂಸ್ಕೃತಿ ಇದೆ. ಓಪನ್ ಸೀಕ್ರೆಟ್ ಅಲ್ಲ ಹೇಳಿ, ಅವ್ರು ಆ ಥರ ಚುನಾವಣೆ ಮಾಡ್ತಾರೆ. ಕಳೆದ ಬಾರಿ ನೋಡಿದ್ರಿ ಎಷ್ಟೆಷ್ಟು ಪ್ಯಾಕೇಜ್ ಕೊಟ್ಟರು ಉಪಚುನಾವಣೆಯಲ್ಲಿ. ಅಲ್ಲಿ ಬಸವರಾಜ ಬೊಮ್ಮಾಯಿ ಅವ್ರ ಮಗನ ಸೋಲಿಸಲಿಕ್ಕೆ, ಇಲ್ಲಿ ನಮ್ಮ ಕುಮಾರಣ್ಣವರ ಸುಪುತ್ರರಾದಂಥ ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಸೋಲಿಸಲಿಕ್ಕೆ ಇಡೀ ಸರ್ಕಾರ ಟೊಂಕ ಕಟ್ಟಿ ನಿಂತು. ಅವತ್ತು ಎಲ್ಲ OBC ಮತಗಳನ್ನು, ಅಲ್ಪಸಂಖ್ಯಾತ ಮತಗಳ ರಾತ್ರೋರಾತ್ರಿಯನ್ನು ಬದಲಾಯಿಸಿದ್ರು, ಕೂಪನ್ಗಳನ್ನು ಕೊಟ್ಟರು, ಭರವಸೆಗಳು ಕೊಟ್ಟರು. ಇರಲಿ ಅದು. ಈ 2 ಚುನಾವಣೆಗಳಲ್ಲಿ ಮೇಡಮ್ ಅಭಿವೃದ್ಧಿ ಶೂನ್ಯವಾಗಿರುವಂಥ ಈ ಸರ್ಕಾರದಲ್ಲಿ ಎಲ್ಲ ಒಂದು ಕಡೆ ಮುಂದೆ ರಿಫ್ಲೆಕ್ಟ್ ಆಗುತ್ತೆ. ಇದು 2 ಚುನಾವಣೆಯಲ್ಲಿ ಅಲ್ಲಿ NDA ಮೈತ್ರಿಕೂಟದ ಅಭ್ಯರ್ಥಿಗಳು ಸ್ಪಷ್ಟವಾಗಿ ಗೆಲ್ತಾರೆ. ಒಂದು ವೇಳೆ ಗೆದ್ರೂ ಸಹ ನಮ್ಮಲ್ಲಿ ಮುಂದಿನ ದಿಕ್ಸೂಚಿ ಇದಕ್ಕೆ ಅಂತೇಳಿ ನಾನು ಹೇಳ್ತೀನಿ. ಯಾಕೆ ಅಂತ ಹೇಳಿದರೆ, ಇವರು ಆಡಳಿತ ವೈಫಲ್ಯಗಳು, ಇವರೇನು ಯಾವುದರ ಭರವಸೆ ಮೇಲೆ ನಿಂತಿದ್ದಾರೆ, ನಮ್ಮ ಗ್ಯಾರಂಟಿಗಳ ಭರವಸೆ ಮೇಲೆ ನಿಂತಿದ್ದಾರೆ. ನಾನು ಹೇಳಿದ್ದೀನಿ, ಉತ್ತರ ಕರ್ನಾಟಕಕ್ಕೆ, ಕಲ್ಯಾಣ ಕರ್ನಾಟಕಕ್ಕೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೀವಿ. ಈಗ ಹೇಳಿದ್ರು ಇವರು ಯಾರು ನಮ್ಮ ಸ್ನೇಹಿತರು, ಮೆಡಿಕಲ್ ಕಾಲೇಜಿನ ಮೇಟಿ ಅವ್ರು ಬದುಕಿದಾಗ ಕೊಡಲಿಲ್ಲ, ಅವ್ರ ಆತ್ಮಶಾಂತಿ ಸಿಗೋದು ಅಂತ ಯಾರೋ ನಮ್ಮ BJP ವಕ್ತಾರರು ಹೇಳಿದರು. ಈಗ ಇವರೇನು ಅಂತಂದರೆ ಅವರ ಏನು ಮೆಸ್ಸಿಗೋಸ್ಕರವಾಗಿ, ಏನು ಅಧಿಕಾರ ಉಳಿಸ್ಕೊಳ್ಳೋಕ್ಕೋಸ್ಕರವಾಗಿ ಮಾಡ್ತಾರೆ. ಹಾಗಾಗಿ ನಮ್ಮ ಪ್ರಕಾರವಾಗಿ ಅಲ್ಲಿ ನಡೀತಾ ಇರುವಂಥ ಸಮೀಕ್ಷೆ ಪ್ರಕಾರವಾಗಿ ನಾವು ತಿಳ್ಕೊಂಡಿರೋ ಪ್ರಕಾರ ಎಲ್ಲ ಅಲ್ಪಸಂಖ್ಯಾತ ಮತಗಳು ಏನೆಲ್ಲ ನಮಗೆ ಬರೋದಿಲ್ಲ, ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಸಿಂದ ಇದಾಗಿದೆ, ಒಂದು ಸ್ಪ್ಲಿಟ್ ಆಗಿದೆ. ಮತ್ತು ಇನ್ನೊಂದೇನು ಅಂತಂದರೆ, ಈಗ ಅಲ್ಲಿಗೆ ಶಾಮನೂರು ಶಂಕರಪ್ಪ ಅವ್ರ ಸಂಬಂಧಿಕರುಗಳೇ ಜಾಸ್ತಿ ಇದ್ದಾರೆ. ನಮ್ಮ ಇವರು ಯಾರು ಇನ್ನು ಮಾಜಿ ಮುಖ್ಯಮಂತ್ರಿಗಳು ಜಗದೀಶ್ ಶೆಟ್ಟರ್ ಅವ್ರ ಸಂಬಂಧಿಕರು, ಯಡಿಯೂರಪ್ಪನವ್ರ ಸಂಬಂಧಿಕರು ಇದ್ದಾರೆ. ಸಂಬಂಧಗಳು ಯಾವ ತರ ಆಯ್ತು, ಚುನಾವಣೆ ತರ ತಗೊಂಡಂತ ಸಂದರ್ಭದಲ್ಲಿ ಚುನಾವಣೆ ತರ ಈ ತರ ಯೋಚನೆ ಮಾಡಿದಂತ ಸಂದರ್ಭ ಎಲ್ಲ ಅವ್ರಿಗೆ ಇರಬಹುದು ಏನಂತ ಕಾಂಗ್ರೆಸ್ನವ್ರು ಹೇಳಿ ಯೋಚನೆ ಮಾಡೋದು. ಅವರೆಲ್ಲ ನಮ್ಗೆ ಇವ್ರು ಹೇಳ್ತಾರಲ್ಲ, ಕಾಂಗ್ರೆಸ್ನವ್ರು ನಮಗೆ ಸಪೋರ್ಟ್ ನಿಮ್ ಜೊತೆ ನಿಂತ್ಕೋತಾರೆ ಅಂತಲ್ಲ, ಹಂಗಲ್ಲ. ಹೌದು, ಇವರು ಕಾಂಗ್ರೆಸ್ನವ್ರು ಹೇಳಿ ನಮ್ಗೆ ವಿಜಯೇಂದ್ರ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಏನಂತ, ಕಾಂಗ್ರೆಸ್ನವ್ರಿಗೆ ನಮಗೆ ಸಹಾಯ ಮಾಡ್ತಾರೆ. ಇವರೇನು ಅನ್ಕೊಂಡಿದ್ದಾರೆ, ಇವರೆಲ್ಲ ನಮ್ಮ ಸಂಬಂಧಿಕರು ಇದ್ದಾರೆ ಅವ್ರು ಅನ್ಕೊಂಡ್ಬಿಟ್ಟೆ. ಬಟ್ ಅದಾದ ನಾವು ದಾವಣಗೆರೆ ದಕ್ಷಿಣ ಜನರ ಮೇಲೆ ನಂಬಿಕೆ ಇಟ್ಟಿದ್ದೀವಿ, ಅವ್ರು ನಮಗೆ ಓಟ್ ಹಾಕ್ತಾರೆ. ಆದ್ರೆ ಕಾಂಗ್ರೆಸ್ನವರು ಮಹಾ ಮೋಸ ಮಾಡಿದ ಅಲ್ಪಸಂಖ್ಯಾತರು, ಅವರನ್ನ ಗುಲಾಮರನ್ನಾಗಿ 70 ವರ್ಷಗಳ ಕಾಲ ಬಳಸಿ ಓಟ್ ಅವರನ್ನ ರಾಜ್ಯಾಧ್ಯಕ್ಷರನ್ನು ತಾಂಡೋಗಿ ಡಸ್ಟ್ಬಿನ್ಗೆ ಹಾಕಿದ್ದಾರೆ ಸರ್. ಸಾಮಾನ್ಯ ಕಾರ್ಯಕರ್ತರು ಎಲ್ಲಿದ್ದಾರೆ ಸ್ವಾಮಿ? ಜೊತೆಗೆ ಇಟ್ಕೊಂಡಿರೋರು ಮುಸಲ್ಮಾನ್ ಸಮುದಾಯವನ್ನ ನಿಮ್ಮ ಸ್ವಾರ್ಥಕ್ಕೆ ಬಳಸ್ಕೊಂಡ್ರಿ ಹೊರತು ನಿಮ್ಮ ಕುಟುಂಬ ಉದ್ಧಾರ ಮಾಡ್ಕೊಂಡ್ರಿ ಹೊರತು ದೇವೇಗೌಡರಿಂದ ಮರಿ ಮೊಮ್ಮಕ್ಕಳು ನಿಮ್ಮ ಕುಟುಂಬವನ್ನು ಬಳಸ್ಕೊಂಡ್ರಿ ಹೊರತು ನೀವು ರಾಜಕೀಯವಾಗಿ ಏನೇನೂ ಮಾಡಿಲ್ಲ. ಮುಸಲ್ಮಾನ್
ಮುಖ್ಯಮಂತ್ರಿಗೆ ಮಹಾನ್ ಮೋಸಗಾರರು ನೀವು. ಜಮೀರ್ ಅವರ ಕೋಮುವಾದಿಗಳ ಜೊತೆ ಸೇರಿದಿರಲ್ರಿ. ನಾವೇನೋ ಬಟ್ಟೆ ಚಡ್ಡಿ ಅಂತಂದ್ರೆ ಕಾಕಿ ಚಡ್ಡಿಯಾಗಿ ಬದಲಾಗೋದ್ರಲ್ರಿ ನೀವು. RSS ಅವ್ರ ಜೊತೆ ಸೇರ್ಕೊಂಡ್ರಲ್ರಿ ನೀವು. ನಮ್ಮ ಸರಿ ನಡೆಸಬೇಕಾಗಿತ್ತು. ಬಿಡಿ ಸ್ವಾಮಿ, ಪ್ರಧಾನಿ ಮಾಡಿದ್ವಿ, ಮುಖ್ಯಮಂತ್ರಿ ಮಾಡಿದ್ವಿ. SM ಕೃಷ್ಣ ಅವರು ಹೇಳಿದ್ದಾರೆ, ಮಾಜಿ ಮುಖ್ಯಮಂತ್ರಿ ದೇವೇಗೌಡರು ಅಧಿಕಾರ ನಡೆಸಿದ್ದು ಇದೇ ಕಾಂಗ್ರೆಸ್ ನಾಯಕರು ಅಂತ ಹೇಳಿ. ಅವರೆಲ್ಲ ಹೇಳಿಕೆ ಸಹಿಸಿಲ್ಲ. ನಿಮ್ ತರನೇ ಅಧಿಕಾರಕ್ಕೆ ಆ ಪಕ್ಷದ ಜೊತೆ ನೀವು ಹೋಗಿದ್ದೀರಾ. ಎಷ್ಟೋ ಪ್ರಯತ್ನ ಪಟ್ಟರು ಟಿಕೆಟ್ ಪಡ್ಕೊಳ್ಳಕ್ಕೆ. ಸ್ವತಃ ಜಮೀರ್ ಅವ್ರಿಗೆ ಚುನಾವಣಾ ಪ್ರಚಾರಕ್ಕೆ ಬರ್ಬೇಕಾ ಬೇಡವಾ ಅನ್ನೋ ಕನ್ಫ್ಯೂಷನ್ಸ್ ಆಗ್ಬಿಟ್ಟಿದೆ. ಯಾಕಂದ್ರೆ ಹೈಕಮಾಂಡ್ ಚುನಾವಣಾ ಪ್ರಚಾರಕ್ಕೆ ಹೋಗಬೇಕು ಅಂತ ಇನ್ಸ್ಟ್ರಕ್ಷನ್ ಕೊಟ್ಟಿರೋದು. ಇತ್ತ ಕಡೆ SS ಮಲ್ಲಿಕಾರ್ಜುನ್ ಅವರು ಅಂತ ಹೇಳ್ಬಿಟ್ಟಿದ್ದಾರೆ. ಅಂದ್ರೆ ಅಲ್ಪಸಂಖ್ಯಾತರ ಬಳಕೆ ಹೆಂಗಾಗ್ತಿದೆ ಅಂತ. ಮೇಡಮ್, ಇವಾಗ ಸದ್ಯಕ್ಕೆ ಜಮೀರ್ ಅವ್ರಿಗೂ ಗೊತ್ತಾಗ್ತಾ ಇದೆ ಮುಸ್ಲಿಂ ಸಮಾಜಕ್ಕೆ ಕಾಂಗ್ರೆಸ್ ಯಾವ ಥರ ಪ್ರಾಮಿಸ್ ಮಾಡಿ ಯಾವ ಥರ ಆಟ ಆಡ್ತಾ ಇದೆ ಅಂತ. ಅವರು ಜನತಾದಳದಿಂದ ಕಾಂಗ್ರೆಸ್ಗೆ ಹೋಗೋ ಟೈಮಲ್ಲಿ ಎಲ್ಲರಿಗೂ ಹೇಳಿದ್ರು, ನಾನು ಒಂದು ಬಾವಿಯಿಂದ ಸಮುದ್ರಕ್ಕೆ ಹೋಗ್ತಾ ಇದ್ದೀನಿ, ಅಲ್ಲಿ ಹೋಗಿ ಈಜಾಡ್ಬೋದು ಅದು ಇದು ಅಂತ. ಇಲ್ಲಿ ಬಾವಿಯಲ್ಲಿ ಇದ್ದಿದ್ದ ರೆಸ್ಪೆಕ್ಟ್ ಸಮುದ್ರದಲ್ಲಿರೋ ಅವ್ರಿಗೆ ಸಮುದ್ರಕ್ಕೆ ಹೋದ್ಮೇಲೆ ಗೊತ್ತಾಗಿದೆ. ಸಮುದ್ರಕ್ಕೆ ಹೋದ್ಮೇಲೆ ಅವ್ರಿಗೆ ಗೊತ್ತಾಗಿರೋದು ಸಮುದ್ರದಲ್ಲಿ ಇನ್ನೂ ದೊಡ್ಡ ಮೀನುಗಳಿದೆ, ಏನು ಆಟ ನಡೆಯಲ್ಲ ಅಂತ. ದಯವಿಟ್ಟು ನಮ್ಗೇನು ಬೇಜಾರಾಗೋದು ಏನು ಗೊತ್ತಾ, ಮುಸ್ಲಿಂ ಸಮಾಜದ ಬಗ್ಗೆ ಎಲ್ಲರೂ ಮಾತಾಡ್ತಾ ಇದ್ದಾರೆ ಇವಾಗ. ಕಾಂಗ್ರೆಸ್ ಅವರು, BJP ಅವರು, ದಳದವರು. ಇವರು ಎಲೆಕ್ಷನ್ ಟೈಮಲ್ಲಿ ಕಾಂಗ್ರೆಸ್ ಅವರು ಒಂದು ಪ್ರಾಮಿಸ್ ಮಾಡಿಬಿಟ್ಟು ಬಂದರು, ಮುಸ್ಲಿಂ ಸಮಾಜ ಯಾವುದಕ್ಕೂ ಟೆನ್ಷನ್ ತೊಗೊಂಡ್ಬಾರ್ದು, ನಾವು ಪವರ್ಗೆ ಬಂದಿದ್ದ ತಕ್ಷಣನೇ 4% ರಿಸರ್ವೇಷನ್ ಬ್ಯಾಕ್ ಮಾಡ್ತೀವಿ ಅಂತ. 3ನೇ ವರ್ಷ ನಡೀತಾ ಇದೆ, ಅದ್ರ ಬಗ್ಗೆ ಯಾರು ಮಾತಾಡದೇ ಇಲ್ಲ. ಎಲ್ಲರೂ ನಾನು ಮುಸ್ಲಿಂ ಸಮಾಜದ ಲೀಡರ್ ಹೇಳ್ತಾರೆ. ಸದ್ಯಕ್ಕೆ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಏನಕ್ಕೆ ಮಾತಾಡ್ತಾ ಇದ್ದೀನಿ ಅಂದ್ರೆ, ಅವ್ರು ಸರ್ಕಾರ ನಡೆಸ್ತಾ ಇದ್ದಾರೆ, ಅವ್ರು ಮಾಡಿರೋ ಪ್ರಾಮಿಸ್ 3ನೇ ವರ್ಷ ಸರ್ಕಾರ ನಡೆಸ್ಬಿಟ್ಟು ಬರೀ ಇನ್ನು 5 ಗ್ಯಾರಂಟಿ ಬಗ್ಗೆನೇ ಮಾತಾಡ್ತಾ ಇದ್ರೆ, ಆ 5 ಗ್ಯಾರಂಟಿಯಿಂದ ಆಚೆ ಬರ್ಲಿ. ಕರ್ನಾಟಕಕ್ಕೆ ಬರೋ ದಿನಗಳಲ್ಲಿ ಏನ್ ಮಾಡ್ತೀವಿ ಅಂತ ಹೇಳಿ ಅಲ್ಲಿ ಎಲ್ಲೂ ಹೇಳಲ್ಲ. ಪಾಪ ನಮ್ಮ ಕಾಂಗ್ರೆಸ್ ವಕ್ತಾರರು ಹಿಂಗೆ ಎತ್ಕೊಂಡು ನಾವ್ ಏನೇನ್ ಕೊಟ್ಟಿದ್ದೀವಿ ಅದು ಇದು ಅಂತ ಹೇಳ್ತಾ ಇದ್ರು. ಸರ್, ನೀವು ದಯವಿಟ್ಟು ಬರೀ ಎಲೆಕ್ಷನ್ ಗೆದ್ರೆ ಕಾಂಗ್ರೆಸ್ ದಾವಣಗೆರೆಗೆ ಏನ್ ಕೊಡ್ತೀವಿ, ಬಾಗಲಕೋಟೆಗೆ ಏನ್ ಕೊಡ್ತೀವಿ ಅಂತ ಯಾರಾದ್ರೂ ಮಾತಾಡ್ತಾ ಇದ್ರ? ಒಬ್ರು ಮಾತಾಡ್ತಾ ಇಲ್ಲ. ಇದು ಡೈರೆಕ್ಟ್ ಉಪಚುನಾವಣೆ ಮೇಡಮ್. ಯಾವ್ದಾದ್ರು ಇರ್ಲಿ ಮೇಡಮ್, 2.5 ವರ್ಷ ಅಲ್ಲಿ ಆಡಳಿತ ಮಾಡಿದಾರಿಲ್ಲ. ಆಡಳಿತ ಮಾಡೋ ಟೈಮಲ್ಲಿ ಏನು ಕೊಟ್ಟಿಲ್ಲ. ಅಟ್ಲೀಸ್ಟ್ ನಮ್ ತಿರ್ಗಾ ಗೆದ್ದು ಬಂದ್ರೆ ಏನ್ ಮಾಡ್ತೀವಿ ಅಂತ ಹೇಳ್ಬೇಕಿಲ್ಲ ಮೇಡಮ್. ಬ್ಲೂ ಪ್ರಿಂಟ್ ಅನ್ನೋದೇ ಇಲ್ಲ ಮೇಡಮ್, ಬ್ಲೂ ಪ್ರಿಂಟ್ ಅನ್ನೋದೇ ಇಲ್ಲ. ಇವಾಗ ನೋಡಿ, ಎಲೆಕ್ಷನ್ ನಾಳೆ ನಾಳಿದ್ರಲ್ಲಿ ಗೃಹಲಕ್ಷ್ಮಿ ದುಡ್ಡು ಹಾಕ್ಬಿಡ್ತಾರೆ ಅಲ್ಲಿರೋ ಜನರಿಗೆ. ಅದು ಒಂದು ಯಾರು ಹೇಳೋರು ಕೇಳೋರಿಲ್ಲ. ಏನಕ್ಕೆ ನಡೀತಾರೆ ಸ್ಕೀಮು ಅಂತಾರೆ. ಕಡಿಮೆ ಅಂದ್ರೆ ಒಂದ್ 3-4 ತಿಂಗಳಿಂದ ದುಡ್ಡೇ ಹಾಕಿಲ್ಲ, ವೇಟ್ ಮಾಡ್ಕೊಂಡಿದ್ರು. ಇವಾಗ ಆಗ್ಬಿಡ್ತಾರೆ. ಉಪಚುನಾವಣೆ ಯಾವಾಗ ಕರ್ನಾಟಕದಲ್ಲಿ ಬರುತ್ತೆ ಅವಾಗ ಕರೆಕ್ಟ್ ಆಗಿ ಗೃಹಲಕ್ಷ್ಮಿ ದುಡ್ಡು ಬರುತ್ತೆ ಮೇಡಮ್. 100% ಅದೇ ಆಗೋದು. ಅದ್ರ ಬಗ್ಗೆ ಯಾರು ಧ್ವನಿ ಎತ್ತಲ್ಲ. ಇಲ್ಲ ಬಿಡ್ರಿ, ನಡೀತಾರೆ ಸ್ಕೀಮ್ ತಾನೆ ಅಂತಾರೆ. ಹೌದು ಮೇಡಮ್, ಜನರಿಗೆ ಏನ್ ಬೇಕು ಇವಾಗ? ಏನ್ ಸದ್ಯಕ್ಕೆ ಎಲ್ಲರೂ ಯೋಚನೆ ಮಾಡ್ತಾ ಇರೋದಂದ್ರೆ, ಉಪಚುನಾವಣೆಯಲ್ಲಿ ದುಡ್ಡು ಬರುತ್ತೆ, ಎಲ್ಲಾ ಕ್ಯಾಂಡಿಡೇಟ್ಗಳು ಒಳ್ಳೆ ದುಡ್ಡು ಕೊಡ್ತಾರೆ ಅಂತ. ಜನರು ಒಂದ್ಸತಿ ಯೋಚನೆ ಮಾಡ್ಬೇಕು. ನಾನು ಯಾವತ್ತು ಜನರ ಬಗ್ಗೆ ನಮ್ಗೆ ಬೇಜಾರಾಗುತ್ತೆ. ಏನಕ್ಕಂದ್ರೆ ಎಲೆಕ್ಷನ್ ಅಂದ್ರೆ ಬರೀ ದುಡ್ಡಿಲ್ಲ. ಅವ್ರು ಕೊಡೋ ಭಿಕ್ಷೆಯಿಂದ 5 ವರ್ಷ ನಮ್ದು ಏನು ನಡೆಯಲ್ಲ ಮೇಡಮ್. ಒಳ್ಳೆ ವಿದ್ಯಾವಂತರಿಗೆ ಅವಕಾಶ ಮಾಡಿಕೊಡ್ಬೇಕು. ಜನರ ಕೈಯಲ್ಲಿನೂ ಇದೆ. ನಿಮ್ ಕ್ಯಾಂಡಿಡೇಟ್ ಹೌದು ಮೇಡಮ್, ಸೀರಿಯಲ್ ನಂಬರ್ 1 ಒಳ್ಳೆ ವಿದ್ಯಾವಂತರು ಇಂಜಿನಿಯರ್ಗೆ ಕೊಟ್ಟಿದೀವಿ. ಜನ ಯೋಚನೆ ಮಾಡ್ಲಿ. ಕಾಂಗ್ರೆಸ್ BJP ಗೆದ್ರೆ ಚಾರ್ಟೆಡ್ ಅಕೌಂಟೆಂಟ್ ಸರ್, ಚಾರ್ಟೆಡ್ ಅಕೌಂಟೆಂಟ್ ಇಂಜಿನಿಯರ್ ಇಬ್ರು. ಅದು ಬೇಕಾದ್ರೆ ಅವ್ರ ಬಗ್ಗೆ ನಿಮ್ಗೆ ಕಂಪ್ಲೀಟ್ ಮಾಹಿತಿ ಬೇಕಂದ್ರೆ ನಾನು ಕಳ್ಸಿಕೊಡ್ತೀನಿ. ದಯವಿಟ್ಟು ಇವ್ರ ಬಾಯಿಂದಾನೆ ಹೇಳಿದಾರೆ ಚಾರಿಟೆಡ್ ಅಕೌಂಟೆಂಟ್ ಅಂತವ್ರಿಗೆ, ವಿದ್ಯಾವಂತರಿಗೆ ಒಂದ್ಸತಿ ಅವಕಾಶ ಮಾಡಿಕೊಡಿ. ಇವಾಗ BJP ಅವರು ಹೇಳ್ತಾ ಇದ್ರು ಸಾಮಾನ್ಯ ಕಾರ್ಯಕರ್ತರಿಗೆ ನಾವು ಕೊಟ್ಟಿದೀವಿ ಅಂತ. ಯಾವ ತರ ಸಾಮಾನ್ಯ ಕಾರ್ಯಕರ್ತರು ಮೇಡಮ್? ಅವ್ರು ಸಾಮಾನ್ಯ ಕಾರ್ಯಕರ್ತರು ಇಲ್ಲ, ಅವ್ರು ಮಾಜಿ ಮೇಯರ್ ಆಗಿದ್ರು ಅಂತವ್ರಿಗೆ ಕೊಟ್ಟಿರೋದು. ಇವರು ಏನೋ ಸಾಮಾನ್ಯ ಕಾರ್ಯಕರ್ತರು ಕೊಟ್ಟಿಲ್ಲ. UK ನಲ್ಲಿ ಬಿಸ್ನೆಸ್ ಸ್ಟಡೀಸ್ ಅಲ್ಲಿ ಡಿಗ್ರಿ ಮುಗಿಸ್ ಬಂದಿದ್ದಾರೆ ಮೇಡಮ್. ಹೌದು, 100% ನಿರುದ್ಯೋಗನೇ. ಯಾವ ಬಿಸ್ನೆಸ್? ಎಜುಕೇಶನ್ ಬಿಸ್ನೆಸ್ ಮೇಡಮ್. ಎಜುಕೇಶನ್ ಅನ್ನೋದು ಬಿಸ್ನೆಸ್ ಮೇಡಮ್. ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ ದಾವಣಗೆರೆಯಲ್ಲಿ ಸರ್. ಇವಾಗ ಶುಗರ್ ಫ್ಯಾಕ್ಟರಿ, ಅನೇಕ ಇಂಡಸ್ಟ್ರೀಸ್ ಇದೆ. ಯಾವ ಮೆಡಿಕಲ್ ಕಾಲೇಜ್ ತಗೊಂಡ್ ಬಂದಿದ್ದಾರೆ, ಯಾವ ಗೌರ್ಮೆಂಟ್ ಸ್ಕೂಲ್ಗಳು ತಗೊಂಡ್ ಬಂದಿದ್ದಾರೆ, ಯಾವ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ತಗೊಂಡ್ ಬಂದಿದ್ದಾರೆ? ಜಗದೀಶ್ ಅವರೇ ಏನೋ ಹೇಳಕ್ ಬಂದ್ರಿ, ಹೇಳಿ ಮೇಡಮ್. ಈಗ ನಮ್ಮ ಸ್ನೇಹಿತರೊಬ್ರು ಪ್ರಬುದ್ಧತೆ ಮತ್ತೆ ಮಾತಾಡಿದ್ರು ನಮ್ಮ ರಾಜ್ಯಾಧ್ಯಕ್ಷರದು ಅಂತ. ಈಗ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿದ್ದಾರೆ, ಪ್ರಬುದ್ಧತೆ, ರಾಜಕೀಯ ಪ್ರಬುದ್ಧತೆ ಇದೆಯಾ ಅವ್ರಿಗೆ? ಇನ್ನೊಂದು ಸ್ವಲ್ಪ ಜೋರಾಗಿ ಮೇಡಮ್. ಈಗ ನಮ್ಮ ಸ್ನೇಹಿತರು, ಕಾಂಗ್ರೆಸ್ ಸ್ನೇಹಿತರು ಪ್ರಬುದ್ಧತೆ ಬಗ್ಗೆ ಮಾತಾಡಿದ್ರು. ರಾಜ್ಯಾಧ್ಯಕ್ಷರ ಪ್ರಬುದ್ಧತೆ ಇಲ್ಲ ಅಂತ ಹೇಳಿ. ಈ ದಾವಣಗೆರೆಯಲ್ಲಿ ಸಮರ್ಥ ಅಂತ ಹೇಳಿ ಅಭ್ಯರ್ಥಿ ಆಗಿದಲ್ಲ, ಪ್ರಬುದ್ಧತೆ ಇದೆ, ರಾಜಕೀಯ ಪ್ರಬುದ್ಧತೆ ಇದೆ ಅವ್ರಿಗೆ. ಸೇವೆ ಮಾಡ್ತಾರೆ ಮನೆಯಲ್ಲಿ. MP ಅವರು ಇದ್ದಾರೆ,
ಮಂತ್ರಿಗಳಿದ್ದಾರೆ ಅಂತ ಹೇಳಿದ್ರಲ್ಲ, ಅಂದ್ರೆ ಮೂರು ಜನ ಬೇಕಾ ಸೇವೆ ಮಾಡೋದಕ್ಕೆ? ಯಾರು ಜನಸಾಮಾನ್ಯರು ಶಾಸಕರಾಗದ್ ಬೇಡವಾ? ಇದು ವಿಜಯೇಂದ್ರ ಅವ್ರು ಬಿಟ್ರೆ ಬಿಜೆಪಿಗೆ ಯಾರು ರಾಜ್ಯಾಧ್ಯಕ್ಷರು ಸಿಗ್ಲಿಲ್ವಾ? ಅಥವಾ ಯಡಿಯೂರಪ್ಪನವ್ರ ಮಗ ರಾಘವೇಂದ್ರ ಅವ್ರು ಬಿಟ್ರೆ ನಿಮ್ಗೆ ಶಿವಮೊಗ್ಗದಲ್ಲಿ ಬೇರೆ ಯಾರು MP ಕ್ಯಾಂಡಿಡೇಟ್ ಸಿಗ್ಲಿಲ್ವಾ? ಅಥವಾ ಮುಖ್ಯಮಂತ್ರಿಗೆ 2 3 4 ಬಾರಿ ಅಂತ ಯಡಿಯೂರಪ್ಪನವರೇ ಬಂದ್ರಲ್ಲ, ಬೇರೆ ಯಾರು ಸಾಮಾನ್ಯ ಕಾರ್ಯಕರ್ತರು ಸಿಗ್ಲಿಲ್ವಾ? ಫಸ್ಟ್ ನಿಮ್ಮ ತಟ್ಟೆಯಲ್ಲಿ ಏನಿದೆ ನೋಡಿ ಸ್ವಾಮಿ. ಮೈನಾರಿಟಿ ಹೇಳ್ತಿದ್ದಾರೆ, ನಮಗೆ ಟಿಕೆಟ್ ಕೊಡ್ತೀವಿ ಅಂತ ಹೇಳಿ ಮೋಸ ಮಾಡಿದ್ರೆ ಅಂತ ಹೇಳಿ ಸಾರ್ವಜನಿಕವಾಗಿ ಭಾಷಣ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ಹೇಳ್ರಿ ನೀವು. ಒಂದೇ ಫ್ಯಾಮಿಲಿಗೆ ಒಂದೇ ರಾಜಕೀಯ ನಾಯಕತ್ವವನ್ನ ಮತ್ತೆ ಅಧಿಕಾರವನ್ನ ಒಂದೇ ಫ್ಯಾಮಿಲಿ ಕೊಡೋದಲ್ಲ. ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಅಧಿಕಾರ ಬೇಕು, ಜನಸಾಮಾನ್ಯರಿಗೂ ಆಗದ್ ಬೇಡವಾ? ಮೈನಾರಿಟೀಸ್ ಅದಕ್ಕೆ ಕುಟುಂಬ ರಾಜಕಾರಣ ಅನ್ನಲ್ವಾ ಸ್ವಾಮಿ? ನಿಮ್ಮಲ್ಲೂ ಅನೇಕ ಕುಟುಂಬದವರು ಇದ್ದಾರೆ. ಉಪಚುನಾವಣೆದು ದಾವಣಗೆರೆ ಬಗ್ಗೆ ಡಿಸ್ಕಷನ್, ದಾವಣಗೆರೆ ಬಗ್ಗೆ ಮಾತಾಡೋಣ, ಆಮೇಲೆ ಅದಕ್ಕೂ ಮಾತಾಡ್ತೀವಿ. ದಾವಣಗೆರೆ ಬಗ್ಗೆ ಮಾತಾಡೋಣ. ದಾವಣಗೆರೆಯಲ್ಲಿ ಏನ್ ಅಭಿವೃದ್ಧಿ ಆಗಿದೆ? ಇಷ್ಟು ದಿನ ಶಾಸಕರಾಗಿದ್ದಾರೋ ಹಿರಿಯರು, ಅವ್ರ ಬಗ್ಗೆ ಗೌರವ ಇದೆ. ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಅಭಿವೃದ್ಧಿ ಆಗಿದೆ ಇಲ್ಲಿವರೆಗೂ? ನಮ್ಮ ಕೇಂದ್ರ ಸರ್ಕಾರ ಸ್ಮಾರ್ಟ್ ಸಿಟಿ ಯೋಜನೆ ತಂದ ಮೇಲೆ ಸ್ವಲ್ಪ ಡೆವಲಪ್ ಆಗಿದೆ. ಯಡಿಯೂರಪ್ಪನವರು 100 ಕೋಟಿ ಮಹಾನಗರ ಪಾಲಿಕೆ ಆದ್ಮೇಲೆ 100 ಕೋಟಿ ಕೊಟ್ಟದನ್ನ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಹೆಚ್ಚಿಗೆ ಹಾಕಿ ಅಭಿವೃದ್ಧಿ ಆಗಿದೆ. ದಾವಣಗೆರೆ ಏನು ಅಭಿವೃದ್ಧಿ ಆಗಿದೆ ಇಷ್ಟು ದಿನ ಕಾಂಗ್ರೆಸ್ ಶಾಸಕರಾಗಿ? 1,500 ಕೋಟಿ ರೂಪಾಯಿ ಶಂಕುಸ್ಥಾಪನೆ ಆಗಿದೆ. ಇವರು ಸ್ಮಾರ್ಟ್ ಸಿಟಿ ಅಂತ ಹೇಳ್ತಾ ಇದ್ದಾರೆ. ದೇಶದ 100 ಸ್ಮಾರ್ಟ್ ಸಿಟಿಗಳು ಇವತ್ತಿನ ತನಕ ಒಂದೇ ಒಂದು ಕಂಪ್ಲೀಟ್ ಆಗಿಲ್ಲ. ಈ ಮಾತಿನ ಮೂಲಕನೇ ಜನಕ್ಕೊಂದು ಈ ತರದೇ ಬರುತ್ತೆ. ಈಗ ಒಂದು ಪಕ್ಷ ನೀವು ಅಲ್ಲಿ ಗೆದ್ರೆ ನೀವು ಅಭಿವೃದ್ಧಿ ಮಾಡಿದೀರಾ ಅಂತ, ಸೋತ್ರೆ ಏನು ಮಾಡಿಲ್ಲ ಅಂತ ತಗೋಬೇಕಾ? ಮೇಡಮ್, ನಾವು ಸೋಲು ಅಂತ ಮಾತೆಲ್ಲ 100ಕ್ಕೆ 100 ಗೆಲ್ತೀವಿ. ನಾವು ಅಭಿವೃದ್ಧಿ ಮಾಡಿರೋದ್ರಿಂದ ಕಳೆದ 36 ವರ್ಷಗಳಿಂದ ಆ ಕ್ಷೇತ್ರದಲ್ಲಿ ನಮ್ಮನ್ನು ಗೆಲ್ಲಿಸ್ತಾ ಇದ್ದಾರೆ. 2008ರಿಂದ ಶಾಮನೂರು ಶಿವಶಂಕರಪ್ಪನವ್ರನ್ನ ಗೆಲ್ಲಿಸ್ತಾ ಇದ್ದಾರೆ. ಅನಾವಶ್ಯಕ ಓಲೈಕೆನ ಬಿಡ್ಬಿಡಿ. ಅಲ್ಪಸಂಖ್ಯಾತರ ಬಗ್ಗೆ ಏನು ಅನುಕಂಪ ತೋರದ್ಬಿಟ್ಟು ನೀವಿಷ್ಟು ದಿನ ಯಾವ ರೀತಿ ಅವ್ರನ್ನ ನಡೆಸ್ಕೊಂಡಿದ್ದೀರಿ ಅನ್ನುವಂಥದ್ದನ್ನ ಜನ ನೋಡಿದ್ದಾರೆ. ಅಲ್ಪಸಂಖ್ಯಾತರ ಬಗ್ಗೆ ಕಳಕಳಿ ಬಂದು ಎಲೆಕ್ಷನ್ ಟೈಮಿಗೆ ಮಾತ್ರ ಬಿಜೆಪಿಗೆ. ಮೇಡಮ್, ನಮ್ ಕಳಕಳಿ ಅಂತಲ್ಲ, ಅವ್ರಿಗೆ ಜ್ಞಾನೋದಯ ಆಗಿದೆ. ಕಾಂಗ್ರೆಸ್ ಪಕ್ಷದಿಂದ ಏನೇನು ಅನಾಹುತಗಳಿದೆ. ಹೌದು, ಬಳಕೆ ಅಂತಲ್ಲ ಮೇಡಮ್, ಅವ್ರನ್ನು ಕೂಡ ಮುಖ್ಯವಾಹಿನಿ ತರಬೇಕನ್ನೋ ನಮ್ಮ ಉದ್ದೇಶ. ಹಾಗಾಗಿ ಈ ಬಾರಿ ಒಬ್ಬರಿಗೂ ಟಿಕೆಟ್ ಕೊಟ್ಟಿಲ್ಲ ಮೇಡಮ್. ಏನ್ ಮೇಡಮ್, ಅವರನ್ನು ಕೂಡ ಮುಖ್ಯವಾಹಿನಿಗೆ ತರಬೇಕು ಅನ್ನೋ ಜ್ಞಾನೋದಯ ಆಗಿದ್ದು ನಿಮಗೂ ಕೂಡ ಈಗ್ಲೇನ ಹಂಗಾದ್ರೆ? ಇಲ್ಲ ಮೇಡಮ್, ಮೊದ್ಲು ಅವರು ನಮ್ಮನ್ನ ನಂಬ್ತಿದ್ದಿಲ್ಲ ಇಲ್ಲೇರು. ಅವ್ರಿಗೆ ಇವತ್ತು ಅನಿಸಿದೆ ನಮ್ಮನ್ನ ವೋಟ್ ಬ್ಯಾಂಕ್ ಆಗಿ ಮಾಡಿದ್ದಾರೆ, ನಮ್ಮನ್ನ ಯಾವುದೇ ಚುನಾಯಿತ ಪ್ರತಿನಿಧಿಗಳಾಗಿ ಮಾಡಲ್ಲ ಅಂತ ಹೇಳಿ ಅವ್ರು ಇವತ್ತು ಭಾರತೀಯ ಜನತಾ ಪಾರ್ಟಿ. ಜಗದೀಶ್ ಅಣ್ಣ, 224 ಕ್ಷೇತ್ರದಲ್ಲಿ ಒಂದೇ ಒಂದು ಮುಸಲ್ಮಾನರಿಗೆ ನೀವು ಟಿಕೆಟ್ ಕೊಟ್ಟಿಲ್ಲ. ಕೇಂದ್ರ ಸರ್ಕಾರದಲ್ಲಿ ಒಬ್ಬನೇ ಒಬ್ಬ ಕೇಂದ್ರದಲ್ಲಿ ಮುಸಲ್ಮಾನ ಮಂತ್ರಿಗಳಿಲ್ಲ. ನಾನು ಕೇಂದ್ರದ ಬಗ್ಗೆ ಮಾತಾಡೋಣ, ನಮ್ಮ ದಾವಣಗೆರೆ ಬಗ್ಗೆ ಮಾತಾಡ್ತಾ ಇದ್ದೀನಿ. ದಾವಣಗೆರೆಯಲ್ಲಿ ಅಲ್ಪಸಂಖ್ಯಾತರು ಈ ಬಾರಿ ಭಾರತೀಯ ಜನತಾ ಪಾರ್ಟಿ ಬರ್ತಾರೆ. ಕೊಡ್ತಾ ಇದ್ದೀವಿ ಅಂತ. ಹೌದು ಸರ್. ಹೌದು. ಈಗ ಇವ್ರಿಗೆ ಏನಾಗಿತ್ತು ಅಂತ ಹಿಂದೆಲ್ಲ ಇವರು ಕಾಂಗ್ರೆಸ್ ಅಂದ್ರೆ ಮುಸ್ಲಿಮರು ಅಂದ್ರೆ ಕಾಂಗ್ರೆಸ್ ಅನ್ನೋ ತರ ಇವ್ರು ಭಾವನೆ ಬೆಳೆಸ್ಕೊ ಬಂದ್ರು. ಈಗ ಕಳೆದ ಲೋಕಸಭಾ ಚುನಾವಣೆ ನೋಡಬಹುದು, ಅನೇಕ ಕ್ಷೇತ್ರಗಳಲ್ಲಿ ಮುಸ್ಲಿಮರು ನಮಗೆ ಮತ ಹಾಕಿದ್ದಾರೆ ಅಂತ ಬಿಜೆಪಿ ಹೇಳ್ತಾ ಇದ್ದಾರೆ. ಈಗ ಇತ್ತೀಚಿನ ಟ್ರೆಂಡ್ ಶುರು ಆಗುತ್ತೆ, ಬಹುಶಃ ಅದು ಶಾಮನೂರಿಂದ ಶುರುವಾಗಬಹುದು. ಜಾತ್ಯತೀತ ಪಕ್ಷ ಆಗಿರೋದ್ರಿಂದಾಗಿ ಜೊತೆಯಲ್ಲಿರೋದ್ರಿಂದಾಗಿ ಪ್ಲಸ್ ಆಗ್ಬೋದು. ಏನಾಯ್ತು ಗೊತ್ತಾ ಇವರಿಗೆ, ಮುಸ್ಲಿಮರು ಕೆಲವರು ನಮ್ಮಲ್ಲಿ ಆತಂಕ ಪಡೋದೇನು ಅಂದ್ರೆ ಬಿಜೆಪಿ ಜೊತೆ ಹೊಂಟೋಗ್ಬಿಟ್ಟವ್ರು ಇವರು, ನಮ್ಮ ಎಲ್ಲಾ ವಿಚಾರಗಳು ಅವರಿಗೆ ಸರೆಂಡರ್ ಆಗ್ಬಿಟ್ಟವ್ರೆ ಅಂತ. ಇವತ್ತು ನಾವು ಹೇಳ್ತಾ ಇದ್ದೀವಿ, ನಾವು ಜಸ್ಟ್ NDA ಮೈತ್ರಿಕೂಟದಲ್ಲಿ ಅಷ್ಟೇ ಇರೋದು. ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ, ದಯಮಾಡಿ ಎಲ್ಲ ಮುಸ್ಲಿಂ ಬಾಂಧವರಿಗೆ ನಾವು ಯಾವತ್ತೂ ಸಹ ನಮ್ಮ ತತ್ವಗಳನ್ನು ಬಿಟ್ಟುಕೊಟ್ಟಿಲ್ಲ. ನಾವೇನಾದ್ರು ಒಂದು ಮಾತಾಡ್ಬಿಟ್ರೆ ಅದನ್ನ ಬಹುಸಂಖ್ಯಾತರ ಪರವಾಗಿ ನೀವು ಅವ್ರ ಜೊತೆ ಒಟ್ಬಿಟ್ರಿ ಅಂತ ಅಂತಾರೆ. ಇವತ್ತು ಹೆಚ್ಚಿನ ವಿಚಾರದಲ್ಲಿ ಮುಸ್ಲಿಮರಿಗೆ ಏನಾರು ಬೆಂಬಲವನ್ನು ಕೊಟ್ಟಿದ್ದು ದೇವೇಗೌಡರು. ಇವತ್ತು ಅತಿ ಹೆಚ್ಚು ಪ್ರೀತಿ ಪ್ರೇಮ ಇಟ್ಕೊಂಡಿರೋದು ಅವ್ರ ಮೇಲೆ ನಮ್ಮ JDS ಪಕ್ಷ. ಅವ್ರ ಕಾರಣಾಂತರದಿಂದ ಹಿಂದೆ ಸರಿದಿದೆ ಹೊರತು ಕಾಂಗ್ರೆಸ್ ಈಗ ಅವ್ರಿಗೆ ಏನಾಗೈತೆ ಅಂದ್ರೆ ಅದೊಂದು ಶೆಲ್ಟರ್ ಆಲದ ಮರ ಆಗ್ಬಿಟ್ಟೈತೆ. ಇನ್ಯಾರು ಇಲ್ಲ ನಮಗೆ. ಬಿಜೆಪಿ ಹಿಂದುತ್ವ ಅಂತಾರೆ, ಬೆಳಗ್ಗೆ ಗಲಾಟೆ ಆಯ್ತದೆ ಅಂತ ಈ ತರ ಆತಂಕದಲ್ಲಿದ್ದಾರೆ. ಅದನ್ನ ದಯಮಾಡಿ ಎಲ್ಲ ಮುಸಲ್ಮಾನ್ ಬಾಂಧವರು ಮನಸ್ಸಿನ ತೆಗೆದಾಕ್ಬೇಕು. ನಮ್ಮ ಪಕ್ಷದ ಹತ್ರ JDS ಪಕ್ಷದ ಹತ್ರ ಬರಬೇಕು. NDA ಮೈತ್ರಿಕೂಟಕ್ಕೆ ಮುಂದಿನ ದಿನಗಳು ಸಹಾಯ ಮಾಡಬೇಕು. ಈ 2 ಚುನಾವಣೆಯಲ್ಲಿ ಗೆಲ್ಲಿಸಬೇಕು ಅಂತ ಹೇಳಿ ನಾವು ಈ ಮುಖಾಂತರ ಕೇಳ್ಕೊತಾ ಇದ್ವಿ. 2 ಕ್ಷೇತ್ರ ನೋಡಿದಾಗ ಗ್ರೌಂಡ್ ರಿಪೋರ್ಟ್ ಅನ್ಸುತ್ತೆ ಇರ್ಷಾದ್ ಅವರೇ. ಮೇಡಮ್, ನಮಗೆ ಗ್ರೌಂಡ್ ರಿಪೋರ್ಟ್ ನೋಡಿದ್ರೆ ದಾವಣಗೆರೆಯಲ್ಲಿ ನಮ್ಮ ಕ್ಯಾಂಡಿಡೇಟ್ಗೂ ಸ್ವಲ್ಪ ಮತಗಳು ಬರ್ಬೋದು. ನಾವು ಗೆಲ್ಲತ್ತೆ ಅಂತ ಏನೋ ಉಡಾಫೆ ಮಾತಂತೂ ಹೇಳಲ್ಲ. ಜನ ಪ್ರಯತ್ನ, ಒಂದು ಒಳ್ಳೆ ಪ್ರಯತ್ನ ಕೊಟ್ಟಿದ್ದೀವಿ ಜನರಿಗೂ ಒಂದು ಅವಕಾಶ ಕೊಟ್ಟಿದ್ದೀವಿ ಒಳ್ಳೆಯವ್ರಿಗೆ ಆಯ್ಕೆ ಮಾಡ್ಬೇಕಂತ. ಅಲ್ಲಿ ವೋಟ್ ಮಾಡೋ ಜನ ಗೊತ್ತಾಗುತ್ತೆ ಎಷ್ಟು ಜನ ಒಳ್ಳೆಯವ್ರ ಜೊತೆಲಿನೂ ಇದ್ದಾರೆ ಅಂತ. ಇವತ್ತಿಗೂ ಜನ ಬರೀ ದುಡ್ಡಿಗೋಸ್ಕರನೇ ಓಡಾಡಲ್ಲ, ಬರೀ ಫ್ಯಾಮಿಲಿ ಪಾಲಿಟಿಕ್ಸ್ಗೋಸ್ಕರನೇ ಓಡಾಡಲ್ಲ. ಒಳ್ಳೆಯವ್ರು ಬಂದ್ರೆ ಜನ ಸಪೋರ್ಟ್ ಮಾಡ್ತಾರಂತ ಅದು ಒಂದು ಆಯ್ಕೆ ಕೊಟ್ಟಿದ್ದೀವಿ. ಜನರ ಕೈಯಲ್ಲಿದೆ ಗೆಲ್ಸೋದು ಬಿಡೋದು ಅನ್ನೋದು, ಜನರು ತೀರ್ಮಾನ ಮಾಡಲಿ. ರೈಟ್. ಕಾರ್ಯಕ್ರಮದಲ್ಲಿ ಉಮೇಶ್ ಅವರು, ಇರ್ಷಾದ್ ಅವರು, ದರ್ಶನ್ ಅವರು, ಜಗದೀಶ್ ಅವರು, ಸತ್ಯನಾರಾಯಣ್ ಹೇಮಾದ್ರಿ ಅವರು ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಒಟ್ಟಾರೆ ಉಪಚುನಾವಣೆಯ ಕಾವು ಹಂತ ಹಂತವಾಗಿ ರಂಗೇರ್ತಿದೆ. ಅಸಲಿ ಆಟ
ಚುನಾವಣೆಯ ಹಿಂದಿನ 2 ದಿವಸ ಆದರೂ ಕೂಡ ಘಟಾನುಘಟಿ ನಾಯಕರು ಟೀಕೆ ಟಿಪ್ಪಣಿಗಳನ್ನು, ಆರೋಪ ಪ್ರತ್ಯಾರೋಪಗಳನ್ನು ಮಾಡ್ತಾ ಚುನಾವಣಾ ಪ್ರಚಾರದಲ್ಲಿ ಅಬ್ಬರದ ಮಾತುಗಳನ್ನು ಆಡ್ತಿದ್ದಾರೆ. ಅದೇನೇ ಇದ್ದರೂ ಕೂಡ ನಿಮ್ಮ ಕ್ಷೇತ್ರಕ್ಕೆ, ದಾವಣಗೆರೆ, ಬಾಗಲಕೋಟೆಗೆ ಅತ್ಯುತ್ತಮ ಜನಪ್ರತಿನಿಧಿಯನ್ನು ನೀವು ಮತದಾರ ಪ್ರಭುಗಳು ಪ್ರಜ್ಞಾವಂತಿಕೆಯಿಂದ ಆಯ್ಕೆ ಮಾಡಿ ಅಂತ ಹೇಳ್ತೀವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.